ಎಲ್ರಿಗೂ ನಮಸ್ಕಾರ. ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಹತ್ರ 2 ಹೊಸ ವಿಷಯಗಳ ಬಗ್ಗೆ ಚರ್ಚೆ ಮಾಡಕ್ ಹೊರಟಿದ್ದೀನಿ. ಮೊದಲನೇದಾಗಿ, ಚೈನಾ ತಂದಿರೋ ರೇರ್ ಅರ್ತ್ ಎಕ್ಸ್ಪೋರ್ಟ್ ಬ್ಯಾನ್ ಇಂದ ಗ್ಲೋಬಲ್ ಟೆಕ್ ಡಿಫೆನ್ಸ್ ಇಂಡಸ್ಟ್ರಿಗೆ ಆಗೋ ತೊಂದರೆ ಏನು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ಪ್ರೈವೇಟ್ ಕ್ರೆಡಿಟ್ ಈಗ ಯಾಕಿಷ್ಟು ಬೂಮಿಂಗ್ ಆಗಿದೆ, ಮುಂದೆ ಬಿಸ್ನೆಸ್ ಲೋನ್ಸ್ ಕತೆ ಏನು, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗ್ತಿರೋ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 16th ಏಪ್ರಿಲ್ ವೆಡ್ನೆಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಚೈನಾ ಇದೀಗ ರೇರ್ ಅರ್ತ್ಗಳ ಎಕ್ಸ್ಪೋರ್ಟ್ ಮೇಲೆ ದೊಡ್ಡ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದೆ. ಇದು ಜಗತ್ತಿನ ಟೆಕ್ನಾಲಜಿ ಸಪ್ಲೈ ಚೈನ್ಸ್ ಅಂದ್ರೆ ಒಟ್ಟಾರೆ ಜಿಯೋಪಾಲಿಟಿಕಲ್ ಬ್ಯಾಲೆನ್ಸ್ ಅನ್ನೇ ಬುಡಮೇಲು ಮಾಡಕ್ ಹೊರಟಿದೆ. ಗೊತ್ತಾ, ಚೈನಾ ಯಾಕೆ ಈ ಹೆಜ್ಜೆನ ಇಡ್ತಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ಅರ್ಥ ಆಗ್ಬೇಕು. ನೋಡಿ, ಈ ಕಾನ್ಸೆಪ್ಟ್ ಹೆಸರು ವೆಪನೈಸ್ಡ್ ಇಂಟರ್ ಡಿಪೆಂಡೆನ್ಸ್ ಅಂತ. ಚೋಕ್ ಪಾಯಿಂಟ್ಸ್ ಯಾರ ಕೈಯಲ್ಲಿದೆಯೋ, ಟ್ರೇಡ್ ಅಂದ್ರೆ ವ್ಯಾಪಾರ ಅವ್ರ ಕೈಯಲ್ಲಿದೆ ಅಂತ. ನೋಡಿ, 2019ರಲ್ಲಿ ಹೆನ್ರಿ ಫೆರೆಲ್ ಮತ್ತೆ ಅಬ್ರಹಾಂ ನ್ಯೂಮನ್ ಎಂಬ ಇಬ್ಬ ರಾಜಕೀಯ ವಿಜ್ಞಾನಿಗಳು ಒಂದು ವಿಷಯವನ್ನ ತೋರಿಸ್ಕೊಟ್ರು. ಗ್ಲೋಬಲ್ ಟ್ರೇಡ್ ಅಂದ್ರೆ ಬರೀ ಲಾಭನ ಹಂಚ್ಕೊಳ್ಳೋದು ಮಾತ್ರ ಅಲ್ಲ. ಈಗಿನ ಈ ಸಂಪರ್ಕಿತ ಜಗತ್ನಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಕೆಲವು ದೇಶಗಳು ಗ್ಲೋಬಲ್ ನೆಟ್ವರ್ಕ್ಸ್ ನಲ್ಲಿನ ಪ್ರಮುಖ ಕೇಂದ್ರಗಳ ಮೇಲೆ ಅಂದ್ರೆ ಆ ಚೋಕ್ ಪಾಯಿಂಟ್ಸ್ ಮೇಲೆ ಹಿಡಿತವನ್ನ ಇಟ್ಕೊಂಡಿರ್ತಾರೆ. ಉದಾಹರಣೆಗೆ, ಪ್ರಮುಖ ಶಿಪ್ಪಿಂಗ್ ರೂಟ್ಸ್ ನೋಡಿದಾಗ ಪೇಮೆಂಟ್ ಸಿಸ್ಟಮ್ಗಳಾಗಿರ್ಬೋದು ಅಥವಾ ರೇರ್ ರಿಸೋರ್ಸ್ ಸಪ್ಲೈಸ್ ಏನಿರುತ್ತೆ, ಇವೆಲ್ಲನೂ ಕೂಡ ಚೋಕ್ ಪಾಯಿಂಟ್ಸ್. ಈ ಚೋಕ್ ಪಾಯಿಂಟ್ಸ್ ಮೇಲೆ ಹಿಡಿತ ಇತ್ತು ಅಂತಂದ್ರೆ ಆ ದೇಶಕ್ಕೆ 2 ದೊಡ್ಡ ಶಕ್ತಿಗಳು ಸಿಗತ್ತೆ. ಒಂದು, ಅದರ ಮೂಲಕ ಏನ್ ಹಾದು ಹೋಗ್ತಿದೆ ಅಂತ ಅವರು ಮಾನಿಟರ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ಯಾವ ರೀತಿ ಸ್ಪೈಯಿಂಗ್ ಇರುತ್ತೆ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ಎರಡನೇದು, ಅಲ್ಲಿಗೆ ಪ್ರವೇಶವನ್ನೇ ಸಂಪೂರ್ಣವಾಗಿ ಬ್ಲಾಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ದೇಶಗಳನ್ನ ಬ್ಯಾಂಕಿಂಗ್ ಸಿಸ್ಟಮ್ ನಿಂದ ಹೊರಗಿಡೋದು. ನೋಡಿ, ಅಮೆರಿಕ ಇದರಲ್ಲಿ ತುಂಬಾ ಪಳಗಿದೆ. ಅದು ಸ್ವಿಫ್ಟ್ ಎಂಬ ಒಂದು ಗ್ಲೋಬಲ್ ಫೈನಾನ್ಷಿಯಲ್ ಮೆಸೇಜಿಂಗ್ ಸಿಸ್ಟಮ್ ಅನ್ನ ಬಳಸಿಕೊಂಡು ಈ ಟೆರರಿಸ್ಟ್ ಫೈನಾನ್ಸಿಂಗ್ ಪತ್ತೆ ಮಾಡೋದ್ರಿಂದ ಹಿಡಿದು ಸ್ಯಾಂಕ್ಷನ್ಸ್ ಜಾರಿಗೊಳಿಸೋದ್ರೂ ಕೂಡ ಎಲ್ಲದಕ್ಕೂ ಇದನ್ನೇ ಬಳಸುತ್ತೆ. ಅಮೆರಿಕ ಒಂದು ಎಕನಾಮಿಕ್ ಕನೆಕ್ಷನ್ಸ್ ಅನ್ನ ಒಂದು ಪ್ರಬಲವಾಗಿ ಲೆವರೇಜ್ ಆಗಿ ಬಳಸೋದನ್ನ ಕಲ್ತಿದೆ. ಗೊತ್ತಾ, ಈ ವಿಚಾರನ ನಾವು ನೋಡಿದಾಗ ಕನ್ವೆನ್ಷನಲ್ ಥಿಂಕಿಂಗ್ಗೆ ತುಂಬಾ ತದ್ವಿರವಾಗಿರುತ್ತೆ. ನೋಡಿ, ಮೊದಲು ಎಲ್ಲರೂ ಕೂಡ ಏನನ್ನ ನಂಬಿದ್ರು, ಇಂಟರ್ನ್ಯಾಷನಲ್ ಟ್ರೇಡ್ ಮಾಡುವ ದೇಶಗಳು ಯುದ್ಧ ಮಾಡಲ್ಲ, ಯಾಕೆ ಅಂದ್ರೆ ಅದರಿಂದ ಅವ್ರಿಗೆ ತುಂಬಾ ನಷ್ಟ ಆಗತ್ತೆ ಅಂತ. ಆದ್ರೆ ಫೆರೆಲ್ ಮತ್ತೆ ನ್ಯೂಮನ್ ತೋರ್ಸ್ಕೊಟ್ಟಿದ್ ಏನ್ ಗೊತ್ತಾ, ನಮ್ಮ ಈ ನೆಟ್ವರ್ಕ್ಡ್ ವರ್ಲ್ಡ್ ನಲ್ಲಿ ವ್ಯಾಪಾರ ನಿಲ್ಸಿದ್ರೆ ಆಗುವ ನೋವೇನಿದೆ ಅದು ಎಲ್ರಿಗೂ ಕೂಡ ಸಮಾನ ಆಗಿರೋದಿಲ್ಲ ಅಂತ. ಚೋಕ್ ಪಾಯಿಂಟ್ಸ್ ಯಾರ ಕೈಯಲ್ಲಿ ಇರುತ್ತೋ ಅವ್ರದೇ ಒಂದು ಮೇಲ್ಗೈ ಇರತ್ತೆ. ನೋಡಿ, ಡಿಕೇಡ್ಸ್ ಇಂದ ನಾವು ನೋಡಿದಾಗ ಅಮೆರಿಕನೇ ಈ ಚೋಕ್ ಪಾಯಿಂಟ್ಸ್ ಅನ್ನ ಬಳಸ್ಕೊಂಡು ಲಾಭ ಪಡೆಯೋದ್ರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಅದು ಸ್ವಿಫ್ಟ್ ನಿಂದ ಹಿಡಿದು ಡಾಲರ್ ಕ್ಲಿಯರಿಂಗ್ ಸಿಸ್ಟಮ್ಸ್, ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ ಇದ್ರೊಳಗೂ ಕೂಡ ಎಲ್ಲ ಬೇರೆ ಬೇರೆ ಸಮಯದಲ್ಲಿ ವೆಪನೈಸ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಈಗ ಬೇರೆ ದೇಶಗಳು, ಮುಖ್ಯವಾಗಿ ಅಂದ್ರೆ ಚೈನಾ, ಇದೇ ಆಟವನ್ನ ಆಡೋದನ್ನ ಕಲ್ತ್ಕೊಂಡಿದೆ. ಹಾಗೇನೆ ರೇರ್ ಅರ್ತ್ ಮಿನರಲ್ಸ್ ಚೈನಾದ ಹಿಡಿತದಲ್ಲಿರೋ ಅತ್ಯಂತ ಶಕ್ತಿಶಾಲಿ ಚೋಕ್ ಪಾಯಿಂಟ್ಸ್ ಗಳಲ್ಲಿ ಒಂದು. ಚೈನಾದ ದಾಳನಾದ್ರೂ ಯಾವ ರೀತಿ ಇದೆ, ಗ್ಯಾಂಬಿಟ್ ಅಂತ ಕರಿತೀವಿ. ಏಪ್ರಿಲ್ 4th ರಂದು ಚೈನಾ 7 ರೇರ್ ಅರ್ತ್ ಎಲಿಮೆಂಟ್ಸ್ ಮತ್ತೆ ಅವುಗಳಿಂದ ತಯಾರಿಸೋ ಒಂದು ಮ್ಯಾಗ್ನೆಟ್ಸ್ ಗಳ ಎಕ್ಸ್ಪೋರ್ಟ್ ಮೇಲೆ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತು. ಇದರಿಂದ ಏನಾಗುತ್ತೆ ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲು ರೇರ್ ಅರ್ತ್ಸ್ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗ್ಬೇಕು. ಒಟ್ಟು 17 ರೇರ್ ಅರ್ತ್ಸ್ ಎಲಿಮೆಂಟ್ಸ್ ಇದೆ. ಇವು ಪಿರಿಯಾಡಿಕ್ ಟೇಬಲ್ ನಲ್ಲಿ ಕಂಡು ಬರುತ್ತೆ. ಇವುಗಳಿಗೆ ನಾವು ನಿಯೋಡಿಯಂ, ಡಿಸ್ಪ್ರೋಸಿಯಂ ಮತ್ತೆ ಟೆರಿಬಿಯಂ ಅಂತಾನೂ ಕೂಡ ಕರಿತೀವಿ. ತುಂಬಾ ವಿಚಿತ್ರ ಹೆಸರುಗಳು ಅಂತ ಅನ್ಸುತ್ತಲ್ವಾ. ಹೆಸರಿಗೆ ರೇರ್ ಅಂತಿದ್ರು ಕೂಡ ಇವು ಅರ್ತ್ಸ್ ನ ಕ್ರಸ್ಟ್ ನಲ್ಲಿ ಅಷ್ಟೇನು ಅಪರೂಪ ಅಲ್ಲ, ಆದ್ರೂ ಕೂಡ ಕಂಡು ಬರುತ್ತೆ. ಆದ್ರೆ ಇವುಗಳನ್ನ ರೇರ್ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ, ಇವು ಒಂದೇ ಕಡೆ ಹೆಚ್ಚು ಪ್ರಮಾಣದಲ್ಲಿ ಅಂದ್ರೆ ಎಕನಾಮಿಕಲಿ ವಿಯಬಲ್ ಡೆಪಾಸಿಟ್ಸ್ ಆಗಿ ಸಿಗೋದು ಬಹಳ ಅಪರೂಪ. ಹಾಗಾಗಿ ಈ ಎಲಿಮೆಂಟ್ಸ್ ಗಳನ್ನ ಮೈನಿಂಗ್ ಮಾಡೋದೇ ಒಂದು ನಿರ್ಣಾಯಕ ಅಂತ ಹೇಳ್ಬೋದು. ಚೋಕ್ ಪಾಯಿಂಟ್ ಅದರ ಮೇಲೆ ಚೈನಾ ಗಟ್ಟಿಯಾಗಿ ಒಂದು ಹಿಡಿತವನ್ನ ಸಾಧಿಸಿದೆ. ರೇರ್ ಅರ್ತ್ಸ್ ಯಾಕೆಷ್ಟು ಬೆಲೆ ಬಾಳುತ್ತೆ ಅಂತಂದ್ರೆ ಅವುಗಳು ವಿಶಿಷ್ಟ ಕೆಮಿಕಲ್ ಪ್ರಾಪರ್ಟೀಸ್ ಗಳಿಂದ ಕೂಡಿರುತ್ತೆ. ನೋಡಿ, ಇವು ಬೇಸಿಕಲಿ ಹೀಟ್ ರೆಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಉತ್ತಮ ಗುಣಮಟ್ಟದ ಮ್ಯಾಗ್ನೆಟ್ಸ್ ಆಗಿರ್ಬೋದು, ಸ್ಪೆಷಲೈಸ್ಡ್ ಗ್ಲಾಸ್, ಎಫಿಷಿಯಂಟ್ ಬ್ಯಾಟರೀಸ್ ಹಾಗೆ ಪ್ರೆಸಿಷನ್ ಎಲೆಕ್ಟ್ರಾನಿಕ್ಸ್ ಗಳನ್ನ ತಯಾರಿಸಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೊಳ್ತಾರೆ. ನಿನ್ನೆ ತಾನೇ ನ್ಯೂಯಾರ್ಕ್ ಟೈಮ್ಸ್ ವಿವರಿಸಿದಂತೆ ಈ ಲೋಹಗಳೇನಿದೆ ಗೊತ್ತಾ, ಇದನ್ನ 2 ಕ್ಯಾಟಗರೀಸ್ ಆಗಿ ವಿಂಗಡಿಸಬಹುದು, ಲೈಟ್ ಅಂಡ್ ಹೆವಿ ಅಂತ. ಹೆವಿ ರೇರ್ ಅರ್ತ್ಸ್ ಗಳಿಗೆ ತುಂಬಾ ಭಾರವಾದ ಆಟಮ್ಸ್ ಗಳು ಹೊಂದಿರುತ್ತೆ, ಹಾಗೆ ಸಾಮಾನ್ಯವಾಗಿ ಹೆಚ್ಚು ವಿರಳವಾಗಿನೂ ಕೂಡ ಇರುತ್ತೆ. ಹಾಗಾಗಿ ನಾವು ನೋಡಿದಾಗ ಇವುಗಳಲ್ಲಿ ಸಪ್ಲೈ ಶಾರ್ಟೇಜಸ್ ಉಂಟಾಗುವಂತಹ ಸಾಧ್ಯತೆ ಕೂಡ ತುಂಬಾ ಜಾಸ್ತಿ ಇರುತ್ತೆ. ನೋಡಿ, ನಿಯೋಡಿಯಂ ಮತ್ತೆ ಪ್ರೆಸೋಡಿಯಂ ನಂತಹ ಲೈಟ್ ರೇರ್ ಅರ್ತ್ಸ್ ಗಳನ್ನ ನಾವು ನೋಡಿದಾಗ ಸ್ವಲ್ಪ ಹೆಚ್ಚು ಸುಲಭವಾಗಿ ಲಭ್ಯವಾಗಿ ಸಿಗುತ್ತೆ. ಆದ್ರೆ ಅವು ಕೂಡ ಬಹಳ ಮುಖ್ಯವಾಗಿ ಶಕ್ತಿಶಾಲಿ ಮ್ಯಾಗ್ನೆಟ್ಸ್ ಗಳನ್ನ ತಯಾರಿಸಬೇಕಾದ್ರೆ ಇದನ್ನೇ ಬಳಸೋದು.
ಕೇವಲ ರಕ್ಷಣಾ ಕ್ಷೇತ್ರಗಳು ಮಾತ್ರ ಅಲ್ಲ, ಎಐ ಸಿಸ್ಟಮ್ಗೆ ಬೇಕಾದ ಸೆಮಿಕಂಡಕ್ಟರ್ ಚಿಪ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್, ಹಾಗೆಯೇ ವಿಂಡ್ ಟರ್ಬೈನ್ಸ್ ಮತ್ತೆ ಲಕ್ಷಾಂತರ ಮನೆಗಳಲ್ಲಿರೋ ಒಂದು ಎಲ್ಇಡಿ ಲೈಟ್ಸ್ಗಳಿಗೂ ಕೂಡ ಈ ವಸ್ತುಗಳ ಅಗತ್ಯ ಇದೆ. ಫಾರ್ ಎಕ್ಸಾಂಪಲ್, ಎನ್ವಿಡಿಯಾ ಎಂಬ ಚಿಪ್ ಮೇಕರ್ ಕಂಪನಿ ಕೆಪಾಸಿಟರ್ಸ್ ಏನಿದ್ದಾರೆ ಇದನ್ನ ತಯಾರಿಸಬೇಕಾದ್ರೆ ಬಳಸೋ ಡಿಸ್ಪೋರ್ಸಿಯಂನ ಒಂದು 99.9% ಪ್ರತಿಶತ ಚೈನಾದಲ್ಲಿ ತಗೊಂಡಾಗ ಇಲ್ಲಿಂದ ಮೈನ್ ಮಾಡಲಾಗುತ್ತೆ ಅಂತ ನ್ಯೂಯಾರ್ಕ್ ಟೈಮ್ ನಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಈ ರೆಸ್ಟ್ರಿಕ್ಷನ್ ಸೇರಿರೋ ಸಮಯನ ನಾವು ನೋಡಿದಾಗ ಇಟ್ಸ್ ನಾಟ್ ಅ ಕೋಇನ್ಸಿಡೆಂಟ್. ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಅಂಡ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಈ ರಿಪೋರ್ಟ್ ಪ್ರಕಾರ ಇದರ ಒಂದು ಅಧ್ಯಕ್ಷ ಟ್ರಂಪ್ ಚೈನಿ ಉತ್ಪನ್ನಗಳ ಮೇಲೆ ಟ್ಯಾರಿಫ್ ಇನ್ಕ್ರೀಸ್ ಮಾಡದಕ್ಕೆ ನೇರ ಪ್ರತಿಕ್ರಿಯೆ ಅಂತ ಅವ್ರು ಹೇಳ್ತಿರೋದು. ನೋಡಿ, ಇದು ನಡೀತಿರ್ಬೇಕಾದ್ರೆ ಟ್ರೇಡ್ ವಾರ್ ನಲ್ಲಿ ಚೈನಾ ಉದ್ದೇಶಕ ಪೂರ್ವಕವಾಗಿನೇ ತಗೊಂಡಿರುವಂತಹ ಡಿಸಿಷನ್ ಇದು. ನೋಡಿ, ಬೇರೆ ಮಾತುಗಳಲ್ಲಿ ನಾವು ನೋಡಿದಾಗ ಅಮೆರಿಕ ಒಂದು ಚೈನಾದ ಎಕ್ಸ್ಪೋರ್ಟ್ ಅನ್ನ ಗುರಿಯಾಗಿಸಿದಾಗ ಪ್ರತಿಯಾಗಿ ಚೈನಾ ಏನ್ ಮಾಡ್ತು, ಮಾಡರ್ನ್ ಎಕನಾಮಿಕ್ಸ್ಗಳ ಒಂದು ಟೆಕ್ನಾಲಜಿಕಲ್ ಸ್ಪೈನನ್ನೇ ಗುರಿಯಾಗಿಟ್ಟುಕೊಂಡಿದೆ. ಹಾಗಿದ್ರೆ ಈ ರಿಸ್ಟ್ರಿಕ್ಷನ್ಸ್ ಗಳಿಂದ ಏನಾಗ್ಬೋದು? ನೋಡಿ, ಈ ರಿಸ್ಟ್ರಿಕ್ಷನ್ಸ್ ಗಳ ಒಂದು ಸಂಭಾವ್ಯ ಪರಿಣಾಮಗಳನ್ನ ನಾವು ನೋಡಿದಾಗ ತಕ್ಷಣಕ್ಕೆ ಕಾಣುವ ಸ್ಪಷ್ಟ ಪರಿಣಾಮ ಏನ್ ಗೊತ್ತಾ? ಸಂಬಂಧಪಟ್ಟಂತಹ ಕೈಗಾರಿಕೆಗಳಿಗೆ ಈ ಸಪ್ಲೈ ಡಿಸ್ಟ್ರಿಪ್ಷನ್ಸ್ ಹಾಗೇನೆ ಒಂದು ಪ್ರೈಸಸ್ ಜಾಸ್ತಿ ಆಗತ್ತೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಇದು ಅಮೆರಿಕದ ಒಂದು ದೊಡ್ಡ ಸ್ಟ್ರಾಟಜಿಕ್ ವಾಲ್ನರಬಿಲಿಟಿಯನ್ನ ಬಹಿರಂಗಪಡಿಸ್ತಿದೆ. ಇಲ್ಲೇ ನಮ್ಗೆ ಕ್ಲಿಯರ್ ಆಗೋತ್ತಾಗತ್ತೆ. ನೋಡಿ, 2023 ನಾವು ನೋಡಿದಾಗ ಗ್ಲೋಬಲಿ ಹೆವಿ ರೇರ್ ಅರ್ತ್ ಒಂದು ಪ್ರೊಸೆಸಿಂಗ್ ಕೆಪಾಸಿಟಿ ಏನಿದೆ ಇದು 99% ಚೈನಾದ ಬಳಿ ಇತ್ತು. ಅಂದ್ರೆ ವಿಯೆಟ್ನಾಂನಲ್ಲಿ ನಾವು ನೋಡಿದಾಗ ಒಂದು ಸಣ್ಣ ರಿಫೈನರಿಯನ್ನ ಹೊರತುಪಡಿಸಿ CSIS ಪ್ರಕಾರ ಒಂದು ಟ್ಯಾಕ್ಸ್ ಡಿಸ್ಪ್ಯೂಟ್ ನಿಂದಾಗಿ ಆ ಘಟಕ ಕಳೆದ ಒಂದು ವರ್ಷದಿಂದ ಮುಚ್ಚಲ್ಪಟ್ಟಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಇದರಿಂದ ಚೈನಾಗೆ ಈ ಕ್ಷೇತ್ರದಲ್ಲಿ ಮೋನೋಪೋಲಿ ಸಿಕ್ಕದಂಗಾಗಿದೆ. ಇನ್ನೊಂದೆಡೆ ನೋಡಿದಾಗ ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಾದ ಒಂದು ಮೌಂಟೇನ್ ಪಾಸ್ ಏನಿರುತ್ತೆ ಇದರಲ್ಲಿ ಒಂದು ಆಪರೇಷನಲ್ ರೇರ್ ಅರ್ತ್ ಮೈನ್ ಕೂಡ ಇದೆ. ಈ ಗಣಿನ ನಾವು ಒಂದು ಇಂಟರ್ನ್ಯಾಷನಲಿ ನೋಡ್ಕೊಂಡು ಬಂದ್ವಿ, ಅಂದ್ರೆ ಗ್ಲೋಬಲಿ ನಾವು ನೋಡಿದ್ವಿ ಅಂತಂದ್ರೆ ರೇರ್ ಅರ್ತ್ ಮೆಟೀರಿಯಲ್ಸ್ ಉತ್ಪಾದನೆ ಮಾಡಬೇಕಾದ್ರೆ ಸುಮಾರು 15% ಕೂಡ ಉತ್ಪಾದಿಸ್ತಾರೆ. ಆದ್ರೆ ದೇಶದ ಒಳಗೆ ನಾವು ನೋಡಿದಾಗ ಡೊಮೆಸ್ಟಿಕ್ ರಿಫೈನಿಂಗ್ ಕೆಪಾಸಿಟಿಯ ಕೊರತೆ ಇದೆ ಅಂತಾನೂ ಕೂಡ ಗೊತ್ತಾಗುತ್ತೆ. CSIS ಹೇಳೋ ಪ್ರಕಾರ ಈ ಒಂದು ಉತ್ಪಾದನೆ ಮಾಡೋ ಬಹುತೇಕ ಎಲ್ಲವನ್ನೂ ಕೂಡ ನಾವು ಬೇರೆ ಕಡೆಯಿಂದಾನೇ ಪ್ರೊಸೆಸಿಂಗ್ ಆಗಿ ಎಕ್ಸ್ಪೋರ್ಟ್ ಅನ್ನ ಮಾಡಬೇಕಾಗತ್ತೆ. ಸರಿ, ಈಗ ಅಮೆರಿಕ ಈ ಕೊರತೆಯನ್ನ ತುಂಬಬೇಕಾದ್ರೆ ಪರದಾಡ್ತಾ ಇದೆ ಗೊತ್ತಾ? ನೋಡಿ, US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಕಳೆದ 4 ವರ್ಷಗಳಲ್ಲಿ $439 ಮಿಲಿಯನ್ ಗಿಂತ ಹೆಚ್ಚು ಹಣವನ್ನ ಈ ದೇಶೀಯ ರೇರ್ ಅರ್ತ್ ಸಪ್ಲೈ ಚೈನ್ಸ್ ನಿರ್ವಹಿಸಬೇಕು ಅಂತ ಮೀಸಲ್ಪಟ್ಟಿದೆ. 2027 ನಾವು ನೋಡಿದಾಗ ಸಂಪೂರ್ಣ ಈ ಮೈನ್ ಟು ಮ್ಯಾಗ್ನೆಟ್ ಎಕೋಸಿಸ್ಟಮ್ ಅನ್ನು ಕೂಡ ಡೆವಲಪ್ ಮಾಡ್ತಿದ್ದಾರೆ. MP ಮಟೀರಿಯಲ್ಸ್ ಮತ್ತೆ ಲೈನಾಸ್ ರೇರ್ ಅರ್ತ್ಸ್ ನಂತಹ ಒಂದು ಕಂಪನಿಗಳನ್ನ ನಾವು ನೋಡಿದಾಗ ಪ್ರೊಸೆಸಿಂಗ್ ಫೆಸಿಲಿಟೀಸ್ ಗಳನ್ನ ಸ್ಥಾಪಿಸಬೇಕು ಅಂತಾನೆ ಒಂದು ದೊಡ್ಡ ಮಟ್ಟದ ಒಂದು ಫಂಡಿಂಗ್ ಅನ್ನು ಕೂಡ ತಗೊಂಡಿದೆ. ಇನ್ನು MP ಮಟೀರಿಯಲ್ಸ್ಗೆ 2020 $9.6 ಮಿಲಿಯನ್ ಗಳಿತ್ತು. ಹಾಗೆ 2022 ಹೆಚ್ಚುವರಿ ಆಗ್ತಿದೆ ಅಂತ $35 ಮಿಲಿಯನ್ ಸಿಕ್ತಂಗಾಗಿದೆ. ಹಾಗೆ ನಾವು ನೋಡಿದಾಗ ಲೈನಾಸ್ USಗೆ ಒಂದು 2021 $30.4 ಮಿಲಿಯನ್ ಅನ್ನ ಗ್ರಾಂಟ್ ಮಾಡಿದೆ. 2022 ಮತ್ತೊಂದು $120 ಮಿಲಿಯನ್ ಕೂಡ ಕೊಡಲಾಗ್ತಾ ಇದೆ. ಆದ್ರೆ ಇದೆಲ್ಲ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಸಮಯ ಬೇಕು ಅಲ್ವಾ? ರಿಯಾಲಿಟಿ ಏನು ಅಂತಂದ್ರೆ ನಿಜವಾದ ಸಪ್ಲೈ ಚೈನ್ಸ್ ಇಂಡಿಪೆಂಡೆನ್ಸ್ ನ ಸಾಧಿಸಬೇಕಾದ್ರೆ ಅಮೆರಿಕಾಗೆ ಇನ್ನೂ ವರ್ಷಗಳೇ ಬೇಕು. ಸಾಕಷ್ಟು ಪ್ರಮಾಣದಲ್ಲಿ ರೇರ್ ಅರ್ತ್ಸ್ ಪೂರೈಕೆ ಇಲ್ದಿದ್ರು ಕೂಡ ಆಟೋಮೋಟಿವ್ ಮತ್ತೆ ಎಲೆಕ್ಟ್ರಾನಿಕ್ಸ್ ನಂತಹ ಈ ಕ್ಷೇತ್ರಗಳಲ್ಲಿ ನಾವು ನೋಡಿದಾಗ ಅಮೆರಿಕದ ಮ್ಯಾನುಫ್ಯಾಕ್ಚರಿಂಗ್ ತುಂಬಾ ಕಮ್ಮಿ ಆಗ್ಬೋದು. ಇನ್ನು ಮಿಲಿಟರಿಗೆ ಡ್ರೋನ್ಸ್, ಮಿಸೈಲ್ಸ್ ಹಾಗೆಯೇ ಏರ್ ಕ್ರಾಫ್ಟ್ ಗಳ ಕೊರತೆ ಕೂಡ ಎದುರಾಗಬಹುದು. ಇನ್ನು ಎನ್ವಿಡಿಯಾದಂತಹ ಟೆಕ್ ಮ್ಯಾನುಫ್ಯಾಕ್ಚರರ್ಸ್ ಯಾರ ಚಿಪ್ಸ್ಗೆ ಈಗಾಗಲೇ ಕೊರತೆ ಇದೆ ಅಂತಾನೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಆಪಲ್ ನಂತಹ ಸ್ಮಾರ್ಟ್ ಫೋನ್ ಮೇಕರ್ಸ್ಗೆ ಇನ್ನಷ್ಟು ಕೊರತೆಗಳು ಆಗೋದ್ರ ಜೊತೆಗೆ ಅಡಚಣೆಗಳನ್ನು ಕೂಡ ಇವರು ಫೇಸ್ ಮಾಡಬೇಕಾಗತ್ತೆ. ಇದನ್ನ ಅಂತಿಮವಾಗಿ ನಾವು ನೋಡೋದಾದ್ರೆ ಇದೊಂದು ಪಕ್ಕಾ ಟ್ರೇಡ್ ವಾರ್ ಸ್ಟೋರಿ. ನೋಡಿ, ನಾವೀಗ ಇಲ್ಲಿ ನೋಡ್ತಿರೋದೇನ್ ಗೊತ್ತಾ? ಎಕನಾಮಿಕ್ ಚೆಸ್ ಮ್ಯಾಚ್ ಅಲ್ಲಿ ಒಂದು ಇತ್ತೀಚಿನ ನಡೆ ಅಷ್ಟೇ. ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲಿ ಏನ್ ಮಾಡಿದ್ರು? ಚೈನಾ ವಿರುದ್ಧ ಟ್ರೇಡ್ ವಾರ್ ಅನ್ನ ಪ್ರಾರಂಭ ಮಾಡಿದ್ರು. ಇದು ಬೀಜಿಂಗ್ ನಿಂದ ರಿಟಾಲಿಟರಿ ಮೆಷರ್ಸ್ಗೆ ಕಾರಣ ಆಯ್ತು ಅಲ್ವಾ? ಇನ್ನು ಬೈಡನ್ ಅಡ್ಮಿನಿಸ್ಟ್ರೇಷನ್ ನೋಡಿದಾಗ ಚೈನಾದ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಏನಿದೆ ಇದನ್ನ ನಿಧಾನಗೊಳಿಸಬೇಕು ಅಂತಾನೆ ಇದರ ಪ್ರಯತ್ನದಲ್ಲಿ ಅಡ್ವಾನ್ಸ್ಡ್ ಸೆಮಿಕಂಡಕ್ಟರ್ ಟೆಕ್ನಾಲಜಿ ಮೇಲೆ ಟಾರ್ಗೆಟೆಡ್ ಎಕ್ಸ್ಪೋರ್ಟ್ ಕಂಟ್ರೋಲ್ಸ್ ಅನ್ನ ಕೂಡ ಇದರ ಒಂದು ಪ್ರೆಷರ್ ಏನಿರುತ್ತೆ ಅದು ಕಂಟಿನ್ಯೂ ಆಗೋ ತರ ಮಾಡಿದ್ರು. ಇನ್ನು ಚೈನಾ ಇದಕ್ಕೆ ರೆಸ್ಪಾನ್ಸ್ ಆಗಿ ಏನ್ ಮಾಡ್ತು? ಎಕ್ಸ್ಪೋರ್ಟ್ ಬ್ಯಾನ್ಸ್ ಮತ್ತೆ ಇನ್ವೆಸ್ಟಿಗೇಷನ್ಸ್ ಮೂಲಕ ತಿರುಗೇಟು ಕೊಡ್ತು. ಕಳೆದ ಒಂದು ಡಿಕೇಡ್ಸ್ ಇಂದ ನಾವು ನೋಡಿದಾಗ ಈ ಎರಡೂ ದೇಶಗಳ ನಡುವೆ ಒಂದು ಫ್ರೋಸ್ಟಿ ರಿಲೇಶನ್ಶಿಪ್ ಇತ್ತು. ಅದು ನಮ್ಗಿಲ್ಲಿ ಕ್ಲಿಯರ್ ಆಗೋತಾಗುತ್ತೆ ನೋಡಿ. ಆದ್ರೆ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಅವರ ಒಂದು ಆಕ್ರಮಣಕಾರಿ ಪಾಲಿಸೀಸ್ ಏನಿದೆ ಅದರ ಮುಂದೆ ಇದೇನು ಕೂಡ ಇಲ್ವೇ ಇಲ್ಲ ಅಂತ ನಿಮ್ಗೆ ನೆನಪಿದೆ ಅಲ್ವಾ? ಇದೇ ವರ್ಷ ಫೆಬ್ರವರಿ 1, 2025
ಟ್ರಂಪ್ ಚೀನಿ ಆಮದುಗಳ ಮೇಲೆ 10% ಟ್ಯಾರಿಫ್ಸ್ ಅನ್ನ ವಿಧಿಸಿದ್ರು. ಇದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ? ಚೈನಾ ಅಮೆರಿಕಾಗೆ ಫೆನಟಾಯಿಲ್ ಎಂಬ ಒಂದು ಡ್ರಗ್ ಅನ್ನ ತುಂಬಿಸಿತ್ತು ಅಂತ. ಚೈನಾ ಇದಕ್ಕೆ ಪ್ರತಿಯಾಗಿ ಟಂಗ್ಸ್ಟನ್, ಟೆಲೂರಿಯಂ, ಬಿಸ್ಮತ್, ಮೊಲಬ್ಜನಮ್ ಹಾಗೆ ಇಂಡಿಯಂಗಳ ಮೇಲೆ ಎಕ್ಸ್ಪೋರ್ಟ್ ಕಂಟ್ರೋಲ್ಸ್ ಅನ್ನ ಹಾಕ್ತು. ಇವೆಲ್ಲವೂ ಏನಿದೆ, ಇದು ಮಿಲಿಟರಿ ಮತ್ತೆ ಸಿವಿಲ್ ಪರ್ಪಸ್ಗೆ ಎರಡಕ್ಕೂ ಸಹ ಬಳಸಬಹುದಾದ ವಸ್ತುಗಳು. ಆಮೇಲೆ ಈ ತಿಂಗಳು ಏಪ್ರಿಲ್ 2025 ಪರಿಸ್ಥಿತಿನ ನಾವು ನೋಡಿದಾಗ ಇಟ್ ಹ್ಯಾಸ್ ಸಿವಿಯರ್ಲಿ ಎಸ್ಕಲೇಟೆಡ್. ಟ್ರಂಪ್ ತಮ್ಮ ಒಂದು ಲಿಬರೇಷನ್ ಡೇ ಟ್ಯಾರಿಫ್ಸ್ ನ ಭಾಗವಾಗಿ ಚೈನಾದ ಮೇಲೆ 34% ಟ್ಯಾರಿಫ್ಸ್ ಅನ್ನ ಹಾಕಿದ್ರು ಅಲ್ವಾ. ಅಂದಿನಿಂದ ಎರಡೂ ದೇಶಗಳು ಒಂದ್ರ ಮೇಲೊಂದು ಟ್ಯಾರಿಫ್ ಸುತ್ತುಗಳನ್ನ ಹೇರ್ಕೊಂತಾನೆ ಬರ್ತಿದೆ. ಈಗ ಎರಡೂ ದೇಶಗಳು ಪರಸ್ಪರ ನಾವು ನೋಡಿದಾಗ ಟ್ರಿಪಲ್ ಡಿಜಿಟ್ ಟ್ಯಾರಿಫ್ಸ್ ಅನ್ನ ವಿಧಿಸಿದೆ ನೋಡಿ. ಚೈನಾದ ಇತ್ತೀಚಿನ ರಿಸ್ಟ್ರಿಕ್ಷನ್ಸ್ಗೆ ಇದೊಂದು ಹಿನ್ನೆಲೆ ತರ ಇದೆ. ಇದು ಟಿಟ್ ಫಾರ್ ಟ್ಯಾಟ್ ಅನ್ನೋ ಒಂದು ಮೆಜರ್ಸ್ ನ ಫಾಲೋ ಮಾಡ್ಕೊಳ್ತಾ ಬರ್ತಿದೆ. ಚೈನಾ ನಮ್ಗೆ ಈ ತರ ಮಾಡ್ತು ಅಂತ ಅಮೆರಿಕ ರಿವೆಂಜ್ ತಗೊಳ್ಳೋದು, ಅಮೆರಿಕ ಟ್ಯಾರಿಫ್ಸ್ ಆಗ್ತು ಅಂತ ಚೈನಾ ರಿವೆಂಜ್ ತಗೊಳ್ಳೋದು. ಇನ್ನು ಇಲ್ಲಿರೋ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ಮತ್ತೆ ಫಂಡಮೆಂಟಲ್ ಚೇಂಜಸ್ ನಾವು ನೋಡೋದಾದ್ರೆ ನ್ಯಾಷನಲ್ ಸೆಕ್ಯೂರಿಟಿ ದೃಷ್ಟಿಕೋನದಿಂದಾನೇ ಕೂಡ ನೋಡ್ಕೊಂಡು ಚೇಂಜ್ ಮಾಡ್ತಿದ್ದಾರೆ. ಮುಂದಿನ ದಾರಿ ಎಲ್ಲಿಗೆ ನೋಡಿ. ಸಿಚುವೇಶನ್ ಹೀಗೆ ಹದ್ಗೆಡುತ್ತಾ ಹೋದ್ರೆ ನಾವು ಮುಂದಿನ ನಡೆ ಏನನ್ನ ನಿರೀಕ್ಷಿಸಬಹುದು ಅಂತ ನೀವೇ ಯೋಚನೆ ಮಾಡಿ. ಚೈನಾ ಈಗಾಗಲೇ ಇತರ ಒಂದು ಕ್ರಿಟಿಕಲ್ ಮಿನರಲ್ಸ್ ಗಳಿಗೂ ಕೂಡ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದ್ದಾರೆ ಅಂತ ತೋರಿಸ್ತಾ ಇದೆ ಅಲ್ವಾ. ಫಾರ್ ಎಕ್ಸಾಂಪಲ್ ಡಿಸೆಂಬರ್ 2023ರಲ್ಲಿ ಏರ್ ಕ್ರಾಫ್ಟ್ ಕಾಂಪೋನೆಂಟ್ಸ್ ಇಂದ ಹಿಡಿದು ಇವಿ ಬ್ಯಾಟರೀಸ್ ವರೆಗೂ ಕೂಡ ಎಲ್ಲನ್ನ ತಯಾರಿಸಬೇಕಾದ್ರೆ ಒಂದು ಹೈ ಕ್ವಾಲಿಟಿ ಗ್ರಾಫೈಟ್ ಎಕ್ಸ್ಪೋರ್ಟ್ಸ್ ಮೇಲೆ ತೀವ್ರ ನಿರ್ಬಂಧನಗಳನ್ನ ವಿಧಿಸಿತ್ತು. ಇನ್ನು ಕಳೆದ ವರ್ಷ ನಾವು ನೋಡಿದಾಗ ಗ್ಯಾಲಿಯಂ ಮತ್ತೆ ಗರ್ಮೇನಿಯಂ ಎಕ್ಸ್ಪೋರ್ಟ್ಸ್ ಏನಿದೆ ಅದನ್ನ ಕಂಪ್ಲೀಟ್ಲಿ ಬ್ಯಾನ್ ಮಾಡಿದ್ರು. ಇವೆರಡೂ ಕೂಡ ಸೆಮಿ ಕಂಡಕ್ಟರ್ಸ್ ಮತ್ತೆ 5G ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬಾನೇ ಇಂಪಾರ್ಟೆಂಟ್. ವಿಷಯ ಇದೇ ರೀತಿ ಮುಂದುವರೆದ್ರೆ ಹೈಟೆಕ್ ಮ್ಯಾನುಫ್ಯಾಕ್ಚರಿಂಗ್ಗೆ ಬೇಕಾದ ಟ್ರಾನ್ಸ್ಫಾರ್ಮರ್ಸ್ ಇದರಿಂದ ಹಿಡಿದು ಸ್ಪೆಷಾಲಿಟಿ ಕೆಮಿಕಲ್ಸ್ ವರೆಗೂ ಕೂಡ ತುಂಬಾ ಬೇಕಾಗಿರುವಂತಹ ವಸ್ತುಗಳ ಮೇಲೆ ರಿಸ್ಟ್ರಿಕ್ಷನ್ಸ್ ಆಯ್ತು ಅಂತಂದ್ರೆ ನಮ್ಗೇನೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಚೈನಾ ಸೋಲಾರ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಬ್ಯಾಟರಿ ಪ್ರೊಡಕ್ಷನ್ ಮತ್ತೆ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ನಲ್ಲಿನ ಒಂದು ಪ್ರಾಬಲ್ಯವನ್ನ ಬಳಸ್ಕೊಳ್ಬಹುದು. ಇದೆಲ್ಲವೂ ಕೂಡ ಅಮೆರಿಕದ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ವಿಶೇಷವಾಗಿ ಡಿಫೆನ್ಸ್ಗಾಗಿ ಮುಂದುವರಿಸುವಂತಹ ಸಾಮರ್ಥ್ಯ ಏನಿರುತ್ತೆ ಅದನ್ನ ಕಂಪ್ಲೀಟ್ಲಿ ಕುಗ್ಗಿಸ್ಬಿಡುತ್ತೆ. ಇನ್ನೊಂದ್ ಕಡೆ ನಾವು ನೋಡಿದಾಗ ಅಮೆರಿಕ ಚೈನಾದ ಒಂದು ಕಾಂಪ್ಯೂಟ್ ಹಾಗೆ ಒಂದು ಕ್ರಿಟಿಕಲ್ ಟೆಕ್ನಾಲಜೀಸ್ಗೆ ಪ್ರವೇಶ ಮಾಡೋದನ್ನು ಕೂಡ ತಡಿಬೇಕು ಅಂತ ಟ್ರೈ ಮಾಡ್ತಾ ಇದೆ. ಹಾಗೆಯೇ ಸೆಮಿ ಕಂಡಕ್ಟರ್ ರೆಸ್ಟ್ರಿಕ್ಷನ್ಸ್ ಅನ್ನು ನೋಡಿದಾಗ ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕು. ಹಾಗೆಯೇ ಚೈನಿ ಪ್ರವೇಶವನ್ನ ಕ್ಲೌಡ್ ಕಾಂಪ್ಯೂಟಿಂಗ್ ಸರ್ವಿಸ್ ಅಥವಾ ಪ್ರಮುಖ ಸಾಫ್ಟ್ವೇರ್ಗೆ ಸೀಮಿತಗೊಳಿಸಬೇಕು ಅಂತಾನೂ ಕೂಡ ಪ್ರಯತ್ನ ಪಡ್ತಿದೆ. ಇನ್ನು ಟ್ರೆಜರಿ ಡಿಪಾರ್ಟ್ಮೆಂಟ್ ಆದ್ರೆ ಚೈನಾದ ಒಂದು ಡಾಲರ್ ಫಂಡಿಂಗ್ಗೆ ಪ್ರವೇಶ ಮಾಡಬಾರ್ದು ಅಂತ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಿದೆ. ಅಥವಾ ಚೈನೀಸ್ ಇನ್ವೆಸ್ಟ್ಮೆಂಟ್ಸ್ ನಾವು ನೋಡಿದಾಗ ಈ ಒಂದು ಸ್ಕ್ರೂಟಿನಿಟಿ ಏನಿದೆ ಇದು ಕೂಡ ತುಂಬಾ ತೀವ್ರ ಆಗ್ಬೋದು. ಇವೆಲ್ಲವನ್ನು ನಾವು ನೋಡಿದಾಗ ಎರಡೂ ದೇಶಗಳ ನಡುವಿನ ಒಂದು ಎಕನಾಮಿಕ್ ಡಿಕಪ್ಲಿಂಗ್ ಅನ್ನ ವೇಗಗೊಳಿಸುತ್ತೆ. CSIS ಇತ್ತೀಚೆಗೆ ಹೇಳಿದಂತೆ ವಾಷಿಂಗ್ಟನ್ ಮತ್ತೆ ಬೀಜಿಂಗ್ಗೂ ಕೂಡ ಅಸಿಮೆಟ್ರಿಕ್ ಕೆಪಾಬಿಲಿಟೀಸ್ ಅನ್ನ ಹೊಂದಿದೆ. ಹಾಗೇನೆ ಅಮೆರಿಕ ತನ್ನದೇ ಆದ ಒಂದು ದೌರ್ಬಲ್ಯಗಳು ಇದೆ. ಹಾಗೆ ಚೈನಾ ಅದನ್ನ ಬಳಸ್ಕೊಳ್ಬಹುದು ಅಂತಾನು ಇಲ್ಲಿ ಹೇಳ್ತಾ ಇರೋದು. ಒಂದು ಹೊಸ ಯುದ್ಧ ಭೂಮಿ ಸ್ಟಾರ್ಟ್ ಆಗ್ಬೋದು. ನಾವು ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಡರ್ ನಾವು ನೋಡಿದಾಗ ಕುಸಿತಿದೆ ಅಂತಾನು ಕೂಡ ನಮ್ಗೆ ಇಲ್ಲಿಂದ ಗೊತ್ತಾಗ್ತಿದೆ. ಇದೇನಾದ್ರೂ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಒಂದು ಹಾರಿಬ್ಲಿ ಮೆಸ್ಸಿ ತರ ಕಾಣಿಸುತ್ತೆ ನೋಡಿ. ಅಂದ್ರೆ ಈ ಗ್ಲೋಬಲೈಸೇಷನ್ ಎಕನಾಮಿಕ್ ಡೆವಲಪ್ಮೆಂಟ್ ಪ್ರಬಲ ಶಕ್ತಿಯಾಗಿತ್ತು ಹಿಂದಿನ ದಿನಗಳಲ್ಲಿ, ಆದ್ರೆ ಅದು ಹಿಮ್ಮುಖ ಆಗ್ತಿದೆ, ಅಂದ್ರೆ ತುಂಬಾ ಹಿಂದೆ ಹೋಗ್ತಿದೆ. ಅದೇ ಸಂಪರ್ಕಗಳು ಯುದ್ಧ ಭೂಮಿಯಾಗಿ ಮಾರ್ಪಡ್ತಿದೆ. ಹಾಗೆ ದಕ್ಷತೆಗಾಗಿ ನಿರ್ಮಿಸಲಾಗಿರುವಂತಹ ಈ ಎಕನಾಮಿಕ್ ನೆಟ್ವರ್ಕ್ಸ್ ಗಳು ಏನಿದೆ ಇದು ಒಂದು ಸ್ಟೇಟ್ ಕ್ರಾಫ್ಟ್ ಗಳಿಗೆ ಅಸ್ತ್ರಗಳಾಗಿ ಮಾಡ್ಕೊಳ್ತಾ ಇದ್ದಾರೆ. ನಾವು ಗ್ಲೋಬಲ್ ಎಕನಾಮಿಕ್ ರಿಲೇಷನ್ಸ್ ಗಳ ನೋಡಿದಾಗ ಒಂದು ಮೂಲಭೂತ ರೀಸ್ಟ್ರಕ್ಚರಿಂಗ್ ಅನ್ನ ನೋಡಿರ್ತೀವಿ ಅಲ್ವಾ. ಅಂದ್ರೆ ವೆಪನೈಸ್ಡ್ ಇಂಟರ್ ಡಿಪೆಂಡೆನ್ಸ್ ಯುಗದಲ್ಲಿದೆ ಅಂತ. ಇದನ್ನ ನೋಡಿದ್ರೆ ಖಂಡಿತವಾಗ್ಲೂ ನೋವುಂಟು ಮಾಡುತ್ತೆ. ಯಾಕೆ ಅಂತಂದ್ರೆ ಎರಡೂ ದೇಶಗಳು ಹಾಗೆ ಪ್ರಪಂಚ ಈ ರೀತಿ ಕಿತ್ತಾಡ್ತಿದೆ ಅಂತ. ಈಗ ಮುಂದಿನ ಸ್ಟೋರಿಯಲ್ಲಿ ಪ್ರೈವೇಟ್ ಕ್ರೆಡಿಟ್ ನ ಏಳಿಗೆ ಯಾವ ರೀತಿ ಇದೆ ಅಂತ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ನಿಮ್ಗೆ ಬಿಸ್ನೆಸ್ ನಡೆಸಬೇಕು, ಲೋನ್ ಬೇಕು ಅಂದ್ರೆ ಯಾರ ಹತ್ರ ಹೋಗ್ತೀರಾ? ಒಂದು ಬ್ಯಾಂಕ್ ಅಥವಾ ಒಂದು NBFC ಹತ್ರ ಅಲ್ವಾ. ಆದ್ರೆ ನೀವು ಮಾರ್ಕೆಟ್ ನ್ಯೂಸ್ ಬಗ್ಗೆ ಹೆಚ್ಚು ಗಮನ ಹರಿಸ್ತಿದ್ದೀರಾ ಅಂತಂದ್ರೆ ಈಗ ಟ್ರಿಲಿಯನ್ ಆಫ್ ಡಾಲರ್ಸ್ ಹಣವನ್ನ ಸಂಗ್ರಹಿಸುವಂತಹ ಒಂದು ಕಂಪನಿಗಳು ಫೈನಾನ್ಸಿಂಗ್ ಪಡೆಯುವ ವಿಧಾನವನ್ನೇ ಬದಲಾಯಿಸ್ತಿರತ್ತೆ ಅಲ್ವಾ. ಅಂದ್ರೆ ಹೊಸ ಪ್ಲೇಯರ್ಸ್ ಯಾರಿರ್ತಾರೆ ಅವ್ರನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅದೇ ಪ್ರೈವೇಟ್ ಕ್ರೆಡಿಟ್ ಅಂತ ಹೇಳ್ತೀವಿ. ಹೊಸ ಫಿನಾಮಿನನ್ ಈ 2000 ದಶಕದಲ್ಲಿ ಆರಂಭದಲ್ಲಿ ನೋಡಿದಾಗ ಪ್ರೈವೇಟ್ ಕ್ರೆಡಿಟ್ ಅನ್ನೋದು ಅಷ್ಟಾಗಿ ಇರಲೇ ಇಲ್ಲ. ಈಗ ಇದು ಮಲ್ಟಿ ಟ್ರಿಲಿಯನ್ ಡಾಲರ್ಸ್ ಇಂಡಸ್ಟ್ರಿ ಆಗಿದೆ ನೋಡಿ. IMF ಮತ್ತೆ RBI ನಂತಹ ಸಂಸ್ಥೆಗಳ ಕಣ್ಣಿಗೆ ಬೀಳ್ತಿರೋ ಒಂದು ಉದ್ಯಮ ಅಂತ ಹೇಳ್ಬೋದು. ಇದು ಇನೋವೇಷನ್, ರಿಸ್ಕ್ ಆಪರ್ಚುನಿಟಿ ಹಾಗೆ ಬಹುಶಃ ಜಗತ್ತಿನ ಮುಂದಿನ ದೊಡ್ಡ ಫೈನಾನ್ಷಿಯಲ್ ವಾಲ್ನರಬಿಲಿಟಿ ಅಂತ ಹೇಳ್ಬೋದು
ನೋಡಿ, ನಾನಿವತ್ತು ನಿಮ್ಮನ್ನ 2008ಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ನ ಈ ಧೂಳು ಕಡಿಮೆ ಆದಾಗ ಬ್ಯಾಂಕ್ಸ್ಗಳು ಲೆಂಡಿಂಗ್ ನಿಂದ ಹಿಂದೆ ಉಳ್ಕೊಳ್ಳುತ್ತೆ. ಅವು ಹೊಸ ರೆಗ್ಯುಲೇಷನ್ಸ್ನ ಹೊರಗಡೆ ತೋರಿಸ್ಬೇಕು ಅಂತಾನು ಕೂಡ ನೋಡ್ಕೊಳ್ಳುತ್ತೆ, ಅದರಲ್ಲಿ ಸಿಕ್ಕಾಕೊಂಡಿರುತ್ತೆ. ಹಾಗೆ ಬ್ಯಾಡ್ ಲೋನ್ಸ್ ನಿಂದಾಗಿ ಕಷ್ಟವನ್ನು ಕೂಡ ಅನುಭವಿಸ್ತಿರುತ್ತೆ. ಹಾಗೇನೆ ವ್ಯಾಕ್ಯೂಮ್ ಸೃಷ್ಟಿಯಾಗಿರೋ ಕಾರಣ ತುಂಬಾ ಜನಕ್ಕೆ ಕ್ರೆಡಿಟ್ ಬೇಕಾಗಿರುತ್ತೆ, ಆದ್ರೆ ಯಾರೂ ಕೂಡ ಆ ಕ್ರೆಡಿಟ್ ಕೊಡೋದಕ್ಕೆ ಸಿದ್ಧ ಇರೋದಿಲ್ಲ. ಈ ವ್ಯಾಕ್ಯೂಮ್ಗೆ ಬೇರೆಯದೇ ರೀತಿಯ ಲೆಂಡರ್ಗಳು ಕೂಡ ಕಾಲಿಡ್ತಾರೆ. ಅವರೇ ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡೋದಾದ್ರೆ ಫೈನಾನ್ಸ್ ನ ಚಿಕ್ಕ ಮೂಲೆ ಈಗ $1 ಇದ್ದಿದ್ದು $2.5 ಟ್ರಿಲಿಯನ್ ಗಾತ್ರದ ದೈತ್ಯನಾಗಿ ಬೆಳ್ಕೊಂಡಿದೆ ನೋಡಿ. 2000ದ ದಶಕದ ಆರಂಭದಲ್ಲಿ ನಾವು ನೋಡಿದಾಗ ಕೇವಲ $200 ಬಿಲಿಯನ್ ಇದ್ದದ್ದು ಈಗ 10 ಪಟ್ಟು ಅಂದ್ರೆ 10 ಫೋಲ್ಡ್ ಜಾಸ್ತಿ ಆಗಿದೆ. ಸಿಚುವೇಶನ್ ಪ್ರಕಾರ ಹೇಳೋದಾದ್ರೆ ದಿಸ್ ರಿಲೇಟಿವ್ಲಿ ಹೊಸ ಅಸೆಟ್ ಕ್ಲಾಸ್ ಈಗ ಒಂದು ಗ್ಲೋಬಲ್ ಹೈ ಈಲ್ಡ್ ಬಾಂಡ್ ಮಾರ್ಕೆಟ್ ನ ಗಾತ್ರಕ್ಕೆ ಈಕ್ವಲ್ ಆಗಿದೆ ಅಂತ. ಹಾಗಾದ್ರೆ ಪ್ರೈವೇಟ್ ಕ್ರೆಡಿಟ್ ಅಂದ್ರೆ ನಿಖರವಾಗಿ ಏನು? ಇದು ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್ ನ ಹೊರಗಡೆ ನೀಡಲಾಗುವಂತಹ ಲೋನ್ಸ್ ಅಂತ ಯಾಕೆ ಯೋಚನೆ ಮಾಡಬೇಕು? ನೋಡಿ, JP Morgan ಅಥವಾ ಬ್ಯಾಂಕ್ ಆಫ್ ಅಮೆರಿಕಾಗೆ ಹೋಗುವ ಬದಲು ಕಂಪನಿಗಳು ಈಗ ಹೆಚ್ಚಾಗಿ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಗಳ ಕಡೆಗೆ ತಿರುಗಾಡುತ್ತೆ ಅಲ್ವಾ. ಇವು ನೇರವಾಗಿ ಲೋನ್ಸ್ ಅನ್ನ ಕೊಡುತ್ತೆ. ಅಂದ್ರೆ ಬ್ಯಾಂಕ್ ಫೈನಾನ್ಸ್ ನೊಂದಿಗೆ ಬರುವ ಎಲ್ಲಾ ರೆಡ್ ಟೇಪ್ ಆಗಿರ್ಬೋದು, ರಿಸ್ಟ್ರಿಕ್ಷನ್ಸ್ ಗಳನ್ನ ಇಟ್ಕೊಳ್ಳದೆ ಲೋನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಇದರಲ್ಲಿ ಅತ್ಯಂತ ಸಾಮಾನ್ಯ ಅಂತಂದ್ರೆ ಡೈರೆಕ್ಟ್ ಲೆಂಡಿಂಗ್. ಫಂಡ್ಸ್ ಗಳು ನೇರವಾಗಿ ಈ ಮಿಡ್ ಸೈಜ್ ಬಿಸ್ನೆಸಸ್ಗೆ ಲೋನ್ ಗಳನ್ನ ಕೊಡುತ್ತೆ. ಹಾಗೆ ಸಾಮಾನ್ಯವಾಗಿ ನಾವು ನೋಡಿದಾಗ ಆ ಲೋನ್ಸ್ ಅನ್ನ ಟ್ರೇಡ್ ಮಾಡೋ ಬದಲು ಅವು ರೀಪೇ ಮಾಡಬೇಕಾದ್ರೆ ತಮ್ಮಲ್ಲೇ ಇಟ್ಕೊಳ್ಳೋದು ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಇದಾದ್ಮೇಲೆ ಮೆಜನಿನ್ ಲೆಂಡಿಂಗ್ ಇದೆ ನೋಡಿ. ಇದು ಕ್ಯಾಪಿಟಲ್ ಸ್ಟ್ರಕ್ಚರ್ ನಲ್ಲಿ ಡೆಟ್ ಮತ್ತೆ ಈಕ್ವಿಟಿ ನಡುವೆ ಬರುತ್ತೆ. ಹೆಚ್ಚು ರಿಸ್ಕಿ ಆದ್ರೆ ಹೆಚ್ಚು ಪೊಟೆನ್ಶಿಯಲ್ ರಿಟರ್ನ್ಸ್ ಕೂಡ ಇರುತ್ತೆ ಅಲ್ವಾ. ಈಗ ಅಸೆಟ್ ಬೇಸ್ಡ್ ಲೆಂಡಿಂಗ್ ಅನ್ನೋದು ರಿಯಲ್ ಎಸ್ಟೇಟ್ ಅಥವಾ ಇಕ್ವಿಪ್ಮೆಂಟ್ಸ್ ನಂತಹ ಒಂದು ಹಾರ್ಡ್ ಅಸೆಟ್ಸ್ ಗಳ ಆಧಾರದ ಮೇಲೆ ಕೊಡಲಾಗುತ್ತೆ. ಹಾಗೇನೆ ಡಿಸ್ಟ್ರೆಸ್ಡ್ ಡೆಪ್ಟ್ ಸ್ಟ್ರಾಟಜೀಸ್ ನಲ್ಲಿ ನಾವು ನೋಡಿದಾಗ ಇದರ ಒಂದು ತೊಂದರೆ ಸಿಕ್ಕಾಕೊಂಡಿರೋ ಹಾಗೆ ಈ ಲೋನ್ಸ್ ಅನ್ನ ಡೀಪ್ ಡಿಸ್ಕೌಂಟ್ಸ್ ಅಲ್ಲೂ ಕೂಡ ಖರೀದಿ ಮಾಡ್ತಾರೆ. ಇನ್ನು ಮಾರ್ಕೆಟ್ ನಂಬೋದಕ್ಕಿಂತ ಹೆಚ್ಚು ಮೌಲ್ಯಗಳನ್ನ ನಾವು ನೋಡಿದಾಗ ಅವು ಯಾವ ರೀತಿ ಚೇತರಿಸ್ಕೊಳ್ಳುತ್ತೆ ಹಾಗೆ ಬೆಟ್ ಮಾಡೋದು ಕೂಡ ಇದರಲ್ಲಿ ಒಳಗೊಂಡಿರುತ್ತೆ. ಈ ಲೋನ್ಸ್ ಗಳು ಟ್ರೆಡಿಷನಲ್ ಬ್ಯಾಂಕ್ ಫೈನಾನ್ಸಿಂಗ್ ಗಿಂತ ಹೇಗೆ ಡಿಫ್ರೆಂಟ್ ಆಗಿದೆ? ಒಂದ್ ಕಡೆ ನೋಡೋದಾದ್ರೆ ಅವು ಸಾಮಾನ್ಯವಾಗಿ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಒಂದು ಬ್ಯಾಂಕ್ 5% ಇಂಟ್ರೆಸ್ಟ್ ಅನ್ನ ಕೊಟ್ರೆ ಪ್ರೈವೇಟ್ ಕ್ರೆಡಿಟ್ ಫಂಡ್ 8% ಅಥವಾ ಅದಕ್ಕಿಂತ ಹೆಚ್ಚು ಕೊಡಬಹುದು. ಆದ್ರೆ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಬಾರೋವರ್ಸ್ಗೆ ಹೆಚ್ಚು ಫ್ಲೆಕ್ಸಿಬಲ್ ಟರ್ಮ್ಸ್ ಇರುತ್ತೆ, ಮತ್ತೆ ಫಾಸ್ಟರ್ ಎಕ್ಸಿಕ್ಯೂಷನ್ ಇರುತ್ತೆ. ಅಂದ್ರೆ ಬ್ಯಾಂಕ್ಸ್ ಅಪ್ರೂವಲ್ ಕೊಡೋದಕ್ಕಿಂತ ಹೆಚ್ಚಾಗಿ ಹೈಯರ್ ಲೆವರೇಜ್ ಕೂಡ ಇಲ್ಲಿ ಸಿಗತ್ತೆ. ಇನ್ನು ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ಸ್ ಇರೋದಿಲ್ಲ. ಹಾಗೆ ಲೆಂಡರ್ ಮತ್ತೆ ಬಾರೋವರ್ಸ್ಗೆ ನಡುವೆ ನೇರವಾಗಿ ಮಾತುಕತೆ ಕೂಡ ನಡೆಸ್ತಾರೆ. ಹಾಗೇನೆ ಇಲ್ಲಿ ನಾವು ನೋಡಿದಾಗ ಈ ಬಿ ಸ್ಪೋಕ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಕೂಡ ತುಂಬಾ ಈಸಿಯಾಗಿ ಸಿಗತ್ತೆ. ಇಲ್ಲಿರುವಂತಹ ಕ್ಯಾಸ್ಟ್ ಆಫ್ ಕ್ಯಾರೆಕ್ಟರ್ಸ್ ಆದ್ರೂ ಯಾರು? ಪ್ರೈವೇಟ್ ಕ್ರೆಡಿಟ್ ಕತೆ ಪ್ರಮುಖ ಒಂದು ಪ್ಲೇಯರ್ಸ್ ನಾವು ನೋಡೋದಾದ್ರೆ ಮೊದಲಿಗೆ ಲೆಂಡರ್ಸ್ ಅಂದ್ರೆ ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್ ಗಳೇ. ಇವುಗಳನ್ನ ಸಾಮಾನ್ಯವಾಗಿ ಆಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜರ್ಸ್ ಅಂತ ಕರಿತೀವಿ. ಬ್ಲಾಕ್ ಸ್ಟೋನ್ ಆಗಿರ್ಬೋದು, ಅಪೋಲೋ ಅಥವಾ ಏರಿಸ್ ನಂತವರು ಮ್ಯಾನೇಜ್ ಇವರೇ ಮಾಡ್ತಿರ್ತಾರೆ. ಇವರಲ್ಲಿ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಪ್ರೈವೇಟ್ ಈಕ್ವಿಟಿಯಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಕ್ರೆಡಿಟ್ಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾರೆ. ಇನ್ನು ಯುರೋಪಿಯನ್ ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್ ಗಳ ಸುಮಾರು 40% ನಷ್ಟು ನಾವು ನೋಡಿದಾಗ US ಫಂಡ್ಸ್ ಗಳ 25% ಪ್ರೈವೇಟ್ ಈಕ್ವಿಟಿ ಫರ್ಮ್ಸ್ ಗಳೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂತಂದ್ರೆ ಡೈನಾಮಿಕ್ಸ್ ಅನ್ನ ಇದೇ ಸೃಷ್ಟಿ ಮಾಡುತ್ತೆ. ಇದೇನು ಅಂತ ನಾವೀಗ ನೋಡೋಣ. ಬ್ಯಾಂಕ್ಸ್ ಗಳು ಮುಖ್ಯವಾಗಿ ಡೆಪಾಸಿಟ್ಸ್ ಹಾಗೇನೆ ಶಾರ್ಟ್ ಟರ್ಮ್ ಡೆಪ್ಟ್ ನಿಂದ ಹಣಕಾಸನ್ನ ಪಡೆದ್ರೆ ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್ ಗಳು ಪ್ರೈವೇಟ್ ಈಕ್ವಿಟಿ ಅಂತೆ ಒಂದು ಕ್ಯಾಪಿಟಲ್ ಇಂದ ಸಂಗ್ರಹಣೆ ಮಾಡ್ಕೊಳ್ಳುತ್ತೆ. ಅಂದ್ರೆ ಈ ಲಾಂಗ್ ಟರ್ಮ್ ಲಾಕ್ಅಪ್ಸ್ ಇರೋ ಒಂದು ಕ್ಲೋಸ್ಡ್ ಎಂಡ್ ಫಂಡ್ಸ್ ಮೂಲಕ. ಈಗ US ನಲ್ಲಿ ನಾವು ನೋಡೋದಾದ್ರೆ ಅವರು ಸ್ವಲ್ಪ ಲೆವರೇಜ್ ಅನ್ನ ಬಳಸ್ತಾರೆ ಅಲ್ವಾ. ಅಂದ್ರೆ ಪ್ರತಿ ಡಾಲರ್ಗೆ ಈಕ್ವಿಟಿ ನಾವು ನೋಡಿದಾಗ ಸುಮಾರು 40 ಸೆಂಟ್ಸ್ ಸಾಲನ ಪಡಿತಾರೆ. ಇನ್ನು ಯುರೋಪಿಯನ್ ಅಲ್ಲಿ ಫಂಡ್ಸ್ ಗಳು ಸ್ವಲ್ಪ ಹೆಚ್ಚಾಗ್ತಿದ್ದ ಹಾಗೆ ಕನ್ಸರ್ವೇಟಿವ್ ಅಂದ್ರೆ ಪ್ರತಿ ಡಾಲರ್ ಈಕ್ವಿಟಿಗೆ ಕೇವಲ 11 ಸೆಂಟ್ಸ್ ಸಾಲವನ್ನ ಪಡಿತಾರೆ. ಇದು ಬ್ಯಾಂಕ್ಸ್ ಗಳಿಗಿಂತ ಡ್ರಾಮ್ಯಾಟಿಕಲಿ ಕಡಿಮೆ ಲೆವರೇಜ್ ಆಗಿದೆ ಅಂತಾನೆ ಗೊತ್ತಾಗುತ್ತೆ. ಹಾಗೇನೆ ಬ್ಯಾಂಕ್ಸ್ ಗಳು ಪ್ರತಿ ಡಾಲರ್ ಈಕ್ವಿಟಿಗೆ $10 ಅಥವಾ ಅದಕ್ಕಿಂತ ಹೆಚ್ಚು ಅಸೆಟ್ಸ್ ನೊಂದಿಗೆ ಕಾರ್ಯನ ಮಾಡುತ್ತೆ. ಇದಾದ್ಮೇಲೆ ಇನ್ವೆಸ್ಟರ್ಸ್ ಇಲ್ಲಿ ಇರ್ತಾರೆ. ಅಂದ್ರೆ ಈ ಫಂಡ್ಸ್ ಗಳಲ್ಲಿ ಹಣ ಇನ್ವೆಸ್ಟ್ ಮಾಡುವಂತಹ ಒಂದು ಲಿಮಿಟೆಡ್ ಪಾರ್ಟ್ನರ್ಸ್. ಇದು ಕರೆಂಟ್ಲಿ ಒಂದು ಸೊಫಿಸ್ಟಿಕೇಟೆಡ್ ಕ್ರೌಡ್ ಈಲ್ಸ್ ಗಳಿಗೆ ಹುಡುಕ್ತಿರೋ ಒಂದು ಇನ್ಶೂರೆನ್ಸ್ ಕಂಪನೀಸ್ ಅಂತ ಹೇಳ್ಬೋದು. ನೋಡಿ, ಲಾಂಗ್ ಟರ್ಮ್ ಲಯಬಿಲಿಟೀಸ್ ನ ಸರಿ ದೂಗಿಸಬೇಕಾದ್ರೆ
ನೋಡೋದಾದ್ರೆ ಇಲ್ಲಿ ಬಯಸುವಂತಹ ಪೆನ್ಷನ್ ಫಂಡ್ಸ್ ಆಗಿರ್ಬೋದು, ಹಾಗೆ ಡಿಕೇಡ್ಸ್ ಗಳಿಂದ ಇನ್ವೆಸ್ಟ್ಮೆಂಟ್ ಹಾರಿಜಾನ್ಸ್ ಅನ್ನ ಹೊಂದಿರೋ ಸಾವರಿನ್ ವೆಲ್ತ್ ಫಂಡ್ಸ್ ಗಳಲ್ಲಿ ಯುಎಸ್ ನಲ್ಲಿ ನಾವು ನೋಡಿದಾಗ ಇನ್ಶೂರೆನ್ಸ್ ಕಂಪನೀಸ್ಗಳು ಮತ್ತೆ ಪೆನ್ಷನ್ ಫಂಡ್ಸ್ ನ ಅಂದ್ರೆ 2021 ಹೊತ್ತಿಗೆ ಪ್ರೈವೇಟ್ ಕ್ರೆಡಿಟ್ಗೆ $90 ಬಿಲಿಯನ್ ಗಿಂತ ಹೆಚ್ಚು ಹೂಡಿಕೆ ಮಾಡಬಹುದು ಅನ್ನೋದನ್ನ ತೋರಿಸಿದೆ. ಆದ್ರೆ ಇಲ್ಲೊಂದು ಪ್ಲಾಟ್ ಟ್ವಿಸ್ಟ್ ಬೆಳೆಯುತ್ತೆ ಬಿಡಿ. ಈ ಇಂಡಸ್ಟ್ರಿ ಅಂದ್ರೆ ರಿಟೇಲ್ ಇನ್ವೆಸ್ಟರ್ ಮನಿಯನ್ನ ತುಂಬಾ ಅಟ್ರಾಕ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದೆ. ಯುಎಸ್ ನಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಕಂಪನೀಸ್ ನಾವು ನೋಡಿದಾಗ ವೆಹಿಕಲ್ಸ್ ಮೂಲಕ ಈಗಾಗಲೇ ತುಂಬಾನೇ ಅಟ್ರಾಕ್ಟ್ ಮಾಡಿರುತ್ತೆ. ಅಂದ್ರೆ $300 ಬಿಲಿಯನ್ ಗಿಂತ ಹೆಚ್ಚು ಮ್ಯಾನೇಜ್ ಮಾಡುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಇಂಡಿವಿಜುವಲ್ ಇನ್ವೆಸ್ಟರ್ಸ್ಗೂ ಕೂಡ ಈ ಒಂದು ಆಪರ್ಚುನಿಟಿನ ಅವರು ಓಪನ್ ಮಾಡಿರ್ತಾರೆ. ನೋಡಿ, ಯುರೋಪಿಯನ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಫಂಡ್ ಹಾಗೆ ಲಾಂಗ್ ಟರ್ಮ್ ಅಸೆಟ್ ಫಂಡ್ಸ್ ಗಳೇನಿದೆ ಇದರ ಒಂದು ರೆಗ್ಯುಲೇಷನ್ಸ್ ಗಳನ್ನ ಸ್ಟ್ರಾಟಜೀಸ್ಗಳು ಅಂದ್ರೆ ವಿಶಾಲ ಪ್ರೇಕ್ಷಕರಿಗೆ ಈ ಒಂದು ಆಪ್ಷನ್ ಅನ್ನ ಓಪನ್ ಮಾಡಿರುತ್ತೆ. ನೋಡಿ, ಪ್ರೈವೇಟ್ ಕ್ರೆಡಿಟ್ ನ ಸಂಭಾವ್ಯ ನಾವು ನೋಡಿದಾಗ ರಿಟೈಲೇಷನ್ ರೆಗ್ಯುಲೇಟರ್ಸ್ ಗಳು ಕೂಡ ಹುಬ್ಬೇರಿಸಬೇಕು ಅಂತ ಒಂದು ಆಪರ್ಚುನಿಟಿ ಇಲ್ಲಿ ಸಿಗತ್ತೆ. ಇನ್ನು ಇಂಪಾರ್ಟೆಂಟ್ ಆಗಿ ಹೇಳೋದಾದ್ರೆ ಬಾರೋವರ್ಸ್ ಇದ್ದಾರೆ, ಮುಖ್ಯವಾಗಿ ಮಿಡಲ್ ಮಾರ್ಕೆಟ್ ಕಂಪನೀಸ್ ಹಾಗೆ ಟ್ರೆಡಿಷನಲ್ ಫೈನಾನ್ಸಿಂಗ್ ನ ಈ ಬಿರ್ಕುಗಳು ಏನಿರುತ್ತೆ ಅದರಲ್ಲಿ ಸಿಕ್ಕಾಕೊಂಡಿರೋರು. ಸ್ಟ್ಯಾಂಡರ್ಡ್ ಬ್ಯಾಂಕ್ ಲೋನ್ಸ್ಗೆ ತುಂಬಾ ದೊಡ್ಡವರು ಅಥವಾ ರಿಸ್ಕಿ ಆದ್ರೆ ಪಬ್ಲಿಕ್ ಬಾಂಡ್ ಮಾರ್ಕೆಟ್ಸ್ ಅನ್ನ ತುಂಬಾ ದಕ್ಷತೆ ಬಳಸ್ಕೊಳ್ಳೋದಕ್ಕೆ ತುಂಬಾ ಚಿಕ್ಕವರು ಕೂಡ ಇರ್ತಾರೆ ಅಲ್ವಾ. ಯುಎಸ್ ನಲ್ಲಿ ಇದು ಸಾಮಾನ್ಯವಾಗಿ $100 ಮಿಲಿಯನ್ ಗಿಂತ ಅಂದ್ರೆ $1 ಬಿಲಿಯನ್ ನಡುವೆ ರೆವಿನ್ಯೂ ಅನ್ನ ಹೊಂದಿರುವಂತ ಕಂಪನಿಗಳಂತ ಹೇಳ್ಬೋದು. ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನ್ ಗೊತ್ತಾ, ಫೈನಾನ್ಷಿಯಲ್ ಬ್ಯಾಸ್ಕೆಟ್ ಕೇಸಸ್ ಅಂದ್ರೆ ಎಕನಾಮಿಕ್ ಹಾಳಾದವರು ಅಂತ. ಇನ್ನು ಹೆಚ್ಚಿನದಾಗಿ ನಾವು ನೋಡಿದಾಗ 25 to 27% ಸ್ಥಿರ ಅಂದ್ರೆ ಸ್ಟೇಬಲ್ ಆಪರೇಟಿಂಗ್ ಮಾರ್ಜಿನ್ಸ್ ಗಳು ಕೂಡ ಇಲ್ಲಿರುತ್ತೆ. ಈ ಬಾರೋವರ್ಸ್ ನಲ್ಲಿ ಅನೇಕರು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಗುಣಲಕ್ಷಣಗಳನ್ನು ಕೂಡ ಹಂಚ್ಕೊಳ್ತಾರೆ. ಅವರಿಗೆ ಪ್ರೈವೇಟ್ ಈಕ್ವಿಟಿ ಸ್ಪಾನ್ಸರ್ಸ್ ಬೆಂಬಲ ಕೂಡ ಇರುತ್ತೆ. ಯುಎಸ್ ನಲ್ಲಿ ಪ್ರೈವೇಟ್ ಈಕ್ವಿಟಿ ಸ್ಪಾನ್ಸರ್ಡ್ ಡೀಲ್ಸ್ ಗಳನ್ನ ನಾವು ನೋಡಿದಾಗ ಈ ಪ್ರೈವೇಟ್ ಕ್ರೆಡಿಟ್ ಆಕ್ಟಿವಿಟಿಯ ಸುಮಾರು 78% ಅಷ್ಟು ಇರುತ್ತೆ. ಇನ್ನು ಯುರೋಪ್ ನಲ್ಲಿ ಸುಮಾರು 42%. ಇದು ಒಂದು ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟರ್ ಅಲ್ವಾ, ಎಕೋಸಿಸ್ಟಮ್ ನ ಸೃಷ್ಟಿಸುತ್ತೆ ಕೂಡ. ಇನ್ನು ಪ್ರೈವೇಟ್ ಈಕ್ವಿಟಿ ಫರ್ಮ್ಸ್ ಕಂಪನಿಗಳು ಇದನ್ನ ಪರ್ಚೇಸ್ ಮಾಡುತ್ತೆ. ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್ ನಿಂದ ಡೆಟ್ ಅನ್ನ ಬಳಸಿ ಈ ಫಂಡ್ಸ್ ಏನಿರುತ್ತೆ ಅದರ ಒಂದು ಪೇರೆಂಟ್ ಕಂಪನಿಯಿಂದ ಮ್ಯಾನೇಜ್ ಆಗ್ತಿರ್ಬೋದು. ಈ ಭಾರಿ ಬೆಳವಣಿಗೆ ನಾವು ನೋಡಿದಾಗ ಇದಕ್ಕೆ ಕಾರಣ ಏನು? ಈ ಫಂಡ್ಸ್ ಗಳು ರೆಗ್ಯುಲೇಟರಿ ಚೇಂಜಸ್ ಅನ್ನ ಹೊಂದಿರುತ್ತೆ, ಎಕನಾಮಿಕ್ ಫೋರ್ಸಸ್ ಕೂಡ ಇಲ್ಲಿರುತ್ತೆ, ಹಾಗೆ ಫೈನಾನ್ಷಿಯಲ್ ಇನೋವೇಷನ್ಸ್ ಗಳ ಒಂದು ಅಟ್ರಾಕ್ಟಿವ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ನೋಡಿ, 2008 ನಂತರ ಕ್ರೆಡಿಟ್ ಗ್ಯಾಪ್ ಯಾವ ರೀತಿ ಇತ್ತು ಅಂತಂದ್ರೆ ಮೊದಲ ಕ್ಯಾಟ್ಲಿಸ್ಟ್ ಅಂದ್ರೆ ಈ ಪೋಸ್ಟ್ ಕ್ರೈಸಿಸ್ ರೆಗ್ಯುಲೇಟರಿ ಕ್ರ್ಯಾಕ್ ಡೌನ್ ನ ನೋಡಿದಾಗ ಬ್ಯಾಂಕ್ಸ್ ಗಳ ಮೇಲೆ ಇದ್ದಿದ್ದು. 2008 ನಂತರ ಈ ಬೇಸೆಲ್ ಥರ್ಡ್ ಅಂತ ಏನ್ ಹೇಳ್ತೀವಿ ಇದರ ಒಂದು ಹೊಸ ನಿಯಮಗಳನ್ನ ನಾವು ನೋಡಿದಾಗ ಬ್ಯಾಂಕ್ ಲೆಂಡಿಂಗ್ ಗೆ ವಿಶೇಷವಾಗಿ ರಿಸ್ಕಿಯರ್ ಬಾರೋರ್ಸ್ ಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದನ್ನ ಡ್ರಾಮ್ಯಾಟಿಕಲಿ ಇನ್ಕ್ರೀಸ್ ಮಾಡಿದ್ರು. ಇನ್ನು ಬ್ಯಾಂಕ್ಸ್ ಗಳು ಕೆಲವು ಲೆಂಡಿಂಗ್ ಆಕ್ಟಿವಿಟೀಸ್ ನಿಂದ ಸರಿ ಮಾಡಬೇಕು ಅಂತ ಕಂಟಿನ್ಯೂಸ್ ಆಗಿ ಒಂದು ಆಕ್ಟಿವಿಟೀಸ್ ಕೂಡ ತೋರಿಸ್ತಾ ಇತ್ತು. ಇದರಿಂದ ಗ್ಯಾಪ್ ಗಳು ಇದ್ದಕ್ಕಿದ್ದ ಹಾಗೆ ಸೃಷ್ಟಿಯಾಗೋಯ್ತು. ನೋಡಿ, ಪ್ರೈವೇಟ್ ಡೆಟ್ ಫಂಡ್ ಮ್ಯಾನೇಜರ್ಸ್ ನ ಒಂದು ಸರ್ವೆ ಪ್ರಕಾರ ನಾವು ನೋಡಿದಾಗ ಪೋರ್ಟ್ಫೋಲಿಯೋ ಕಂಪನಿಯ ಸುಮಾರು ಅರ್ಧದಷ್ಟು ಬ್ಯಾಂಕ್ ಫೈನಾನ್ಸಿಂಗ್ ಗೆ ಅರ್ಹತೆ ಪಡೆದೇ ಇರಲ್ಲ ಅಂತ. ಹಾಗೇನೆ ಈ ಕಂಪನಿಗಳು ಬ್ಯಾಂಕ್ ಸಿಂಡಿಕೇಶನ್ಸ್ ಗೆ ತುಂಬಾ ಚಿಕ್ಕದಾಗಿರುತ್ತೆ ಕೂಡ. ಇನ್ನು ಕೊಲ್ಯಾಟ್ರಲ್ ಗೆ ಸಾಕಷ್ಟು ಟ್ಯಾಂಜಿಬಲ್ ಅಸೆಟ್ಸ್ ಕೂಡ ಹೊಂದಿರೋದಿಲ್ಲ. ಇನ್ನು ಬ್ಯಾಂಕ್ ಕ್ರೆಡಿಟ್ ಕಮಿಟೀಸ್ ನ ನಾವು ನೋಡಿದಾಗ ಇದನ್ನ ಫಾಲೋ ಮಾಡಬೇಕು ಅಂತಾನೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳು ಕೂಡ ಹೊಂದಿರುತ್ತೆ ಅಲ್ವಾ. ಈಗ ಒಂದು ಫಂಡ್ ಮ್ಯಾನೇಜರ್ ಪ್ರಕಾರ ನಾವು ನೋಡೋದಾದ್ರೆ ನಾವು ಬ್ಯಾಂಕ್ಸ್ ಗಳು ಫಂಡ್ ಮಾಡದ ಕಂಪನಿಗಳಿಗೆ ಲೆವರೇಜ್ ಲೆವೆಲ್ಸ್ ಗಳಲ್ಲಿ ಹಣಕಾಸು ಒದಗಿಸ್ತೀವಿ ಅಂತ ತೋರ್ಸತ್ತೆ. ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್ ಗಳು ಇದರ ಒಂದು ಎಕನಾಮಿ ಭಾಗಗಳಾಗಿ ನಾವು ನೋಡೋದಾದ್ರೆ ಕ್ರೆಡಿಟ್ ಪೂರೈಸಬೇಕಾದ್ರೆ ಮುಂದೆ ಬರುತ್ತೆ ಕೂಡ. ಇಲ್ಲಿ ಬ್ಯಾಂಕ್ಸ್ ಗಳು ಹೆಜ್ಜೆ ಮುಂದಿಡಬೇಕಾದ್ರೆ ಭಯ ಪಡುತ್ತೆ ಅಲ್ವಾ. ಅಂದ್ರೆ ಟ್ರೆಡಿಷನಲ್ ಬ್ಯಾಂಕ್ ಲೆಂಡಿಂಗ್ ಕ್ರೈಟೀರಿಯಾಗೆ ಸರಿಯಾಗಿ ಹೊಂದ್ಕೊಳ್ಳದ ಕಂಪನಿಗಳಿಗೆ ಹೆಚ್ಚು ಫ್ಲೆಕ್ಸಿಬಲ್ ಸೊಲ್ಯೂಷನ್ಸ್ ಗಳನ್ನ ಈ ಒಂದು ಕಂಪನಿಗಳು ಕೊಡತ್ತೆ ಅಂತ. ಕಡಿಮೆ ಬಡ್ಡಿಯ ಬೊನಾನ್ಸಾ ಅಂದ್ರೆ ಲಾಭದ ಸುರಿಮಳೆ ಯಾವ ರೀತಿ ಇದೆ ನೋಡಿ. ಲೋ ಇಂಟ್ರೆಸ್ಟ್ ರೇಟ್ಸ್ ನಾವು ನೋಡಿದಾಗ ಈ ಸಮಯದಲ್ಲಿ ಇದು ಜಾಸ್ತಿ ಬರುತ್ತೆ. ನೋಡಿ, ಗೌರ್ಮೆಂಟ್ ಬಾಂಡ್ಸ್ ಗಳು ಸ್ವಲ್ಪ ಈಲ್ಡ್ಸ್ ಅನ್ನ ಕೊಡ್ತಿರ್ಬೇಕಾದ್ರೆ ಪೆನ್ಷನ್ ಫಂಡ್ಸ್ ಆಗಿರ್ಬೋದು ಮತ್ತೆ ಇನ್ಶೂರೆನ್ಸ್ ಕಂಪನೀಸ್ ಅಂತಹ ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳ ಒಂದು ಡೈಲಮಾನ ಎದುರಿಸಬೇಕಾಗತ್ತೆ. ಹಾಗೇನೆ ಇಲ್ಲಿರೋ ಆಬ್ಲಿಗೇಷನ್ಸ್ ಪೂರೈಸಬೇಕಾದ್ರೆ ರಿಟರ್ನ್ಸ್ ಅನ್ನ ಅವರು ಯಾವ ರೀತಿ ಗಳಿಸಬಹುದು? ಪ್ರೈವೇಟ್ ಕ್ರೆಡಿಟ್ ಗ್ರಾಸ್ ಅನ್ಲೆವರೇಜ್ ರಿಟರ್ನ್ಸ್ ನಾವು ನೋಡೋದಾದ್ರೆ 8 to 9% ಗುರಿಯೊಂದಿಗೆ ಅವ್ರು ಖಂಡಿತವಾಗ್ಲೂ ಇರ್ತಾರೆ. ಆ ಸಮಯದಲ್ಲಿ 1% ಗಿಂತ ಕಡಿಮೆ ಈಲ್ಡ್ ಕೊಡ್ತಿದ್ರು ಕೂಡ 5 ವರ್ಷದ ಟ್ರೆಜರಿ ನೋಟ್ಸ್ಗೆ ಹೋಲಿಸಿದ್ರೆ ಅಥವಾ ಸುಮಾರು 3.2% ಅಷ್ಟು ನೋಟ್ಸ್ ಏನಿರುತ್ತೆ ಅದು ಒಂದು ರಿಟರ್ನ್ಸ್ ಅನ್ನ ಕೊಡತ್ತೆ. BB ರೇಟೆಡ್ ಬಾಂಡ್ಸ್ಗೆ ಹೋಲಿಸಿದ್ವಿ ಅಂತಂದ್ರೆ ಪ್ರೈವೇಟ್ ಕ್ರೆಡಿಟ್ ಈಕ್ವಿಟಿ ಲೈಕ್ ಪ್ರೀಮಿಯಮ್ಸ್ ಏನಿದೆ ಇದು ಡೆಟ್ ಲೈಕ್ ರಿಸ್ಕ್ ನೊಂದಿಗೆ ಭರವಸೆಯನ್ನು ಕೂಡ ಕೊಡುತ್ತೆ. ಇನ್ನು BIS ರಿಸರ್ಚ್ ಈ ಕಥೆಯನ್ನ ತುಂಬಾ ಸ್ಟ್ರಾಂಗ್ ಮಾಡಿದೆ ಕೂಡ. ಇನ್ನು ಕಡಿಮೆ ಪಾಲಿಸಿ ರೇಟ್ಸ್ ಹೊಂದಿರುವ ದೇಶಗಳು ಒಂದು ದೊಡ್ಡ ಪ್ರೈವೇಟ್ ಕ್ರೆಡಿಟ್ ಫುಟ್ ಪ್ರಿಂಟ್ಸ್ ಅನ್ನ ಹೊಂದಿದೆ ಅಂತ ಇಲ್ಲಿ ತೋರಿಸುತ್ತೆ. ಬ್ಯಾಂಕ್ಸ್ ಗಳ ಕಳೆದು ಹೋದ ಕೋಟೆ ಯಾವ ರೀತಿ ಇದೆ
ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್ಗಳ ಒಂದು ಕಾಂಪಿಟೇಟಿವ್ ಪೊಸಿಷನ್ನ ನಾವು ನೋಡಿದಾಗ ಬ್ಯಾಂಕ್ಸ್ಗಳಿಗೆ ಹೋಲಿಸೋದಾದ್ರೆ ತುಂಬಾನೇ ಸುಧಾರಿಸೋ ತರ ಇದೆ. ಈಗ ಫೈನಾನ್ಷಿಯಲ್ ಕ್ರೈಸಿಸ್ ನಂತರ ಬ್ಯಾಂಕ್ಸ್ಗಳ ಒಂದು ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ನ ನಾವು ನೋಡೋದಾದ್ರೆ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಆಗಿದೆ ಅಲ್ವಾ. ಅದೇ ಸಮಯದಲ್ಲಿ ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್ಗಳು ಕೂಡ ತಮ್ಮ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಕಡಿಮೆ ಮಾಡಬೇಕು ಅಂತ ನೋಡಿದಾಗ ಸಕ್ಸಸ್ಫುಲ್ ಆಯಿತು. ಅಂದ್ರೆ ಲೆವರೇಜ್ ಅನ್ನ ಕ್ರಮೇಣ ಕಮ್ಮಿ ಮಾಡ್ತು ಕೂಡ. ಹಾಗೆ ಬ್ಯಾಂಕ್ಸ್ ಮತ್ತೆ ಪ್ರೈವೇಟ್ ಕ್ರೆಡಿಟ್ ನಡುವಿನ ಒಂದು ಫಂಡಿಂಗ್ ಕಾಸ್ಟ್ ನಲ್ಲಿರೋ ಈ ಒಂದು ಆವರೇಜ್ ಬೇಸಿಸ್ ಅಲ್ಲಿ ನಾವು ನೋಡೋದಾದ್ರೆ 200 ಬೇಸಿಸ್ ಪಾಯಿಂಟ್ಸ್ ಗಳು ಕೂಡ ಕಡಿಮೆ ಆಯಿತು. ಇದು ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್ ಗಳಲ್ಲಿ ಕೆಲವು ಲೆಂಡಿಂಗ್ ಸೆಗ್ಮೆಂಟ್ಸ್ ಗಳಲ್ಲಿ ಒಂದು ಕಾಂಪಿಟೇಷನ್ ಅನ್ನು ಕೂಡ ಶುರು ಮಾಡ್ಕೊಳ್ತು. ಪ್ರೈವೇಟ್ ಕ್ರೆಡಿಟ್ ನ ಭೂಮ್ ನಾವು ನೋಡಿದಾಗ ಪರ್ಫೆಕ್ಟ್ ಕಂಡೀಷನ್ ಸೃಷ್ಟಿಸುತ್ತೆ ಅಂತ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಬ್ಯಾಂಕ್ಸ್ಗಳು ಹಿಂದೆ ಸರಿತಿದೆ ಹೌದು, ಇನ್ವೆಸ್ಟರ್ಸ್ ಈಲ್ಡ್ಗಾಗಿ ತುಂಬಾ ಹಸ್ಕೊಂಡಿದ್ದಾರೆ ಅಲ್ವಾ. ಹಾಗೆ ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್ಗಳ ಬೆಲೆನ ನಾವು ನೋಡಿದಾಗ ಕಾಂಪಿಟೇಟಿವ್ ಆಗಿ ಜಾಸ್ತಿನೇ ಆಗ್ತಿದೆ, ಜೊತೆಗೆ ಫ್ಲೆಕ್ಸಿಬಲ್ ಟರ್ಮ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಆದ್ರೆ ಗ್ಲೋಬಲ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ಇದು ಒಂದು ಹೊಸ ಚಾಪ್ಟರ್ ನ ಶುರು ಮಾಡಿಸುತ್ತೆ ಅನ್ಸುತ್ತೆ. ಏಷ್ಯಾದಲ್ಲಿ ಎಸ್ಪೆಷಲಿ ಇನ್ನು ಚಿಕ್ಕ ಸೆಗ್ಮೆಂಟ್ ಕೂಡ ಶುರು ಆಗ್ತದೆ. ಅಂದ್ರೆ ಕಾರ್ಪೊರೇಟ್ ಕ್ರೆಡಿಟ್ ಕೇವಲ 0.2% ಅಷ್ಟಿದೆ. ಆದ್ರೆ ಏಷ್ಯನ್ ಪ್ರೈವೇಟ್ ಕ್ರೆಡಿಟ್ ಕಳೆದ 5 ವರ್ಷಗಳಲ್ಲಿ ವಾರ್ಷಿಕವಾಗಿ 20% ಅಷ್ಟು ಸ್ಟ್ರಾಂಗ್ ಆಗಿ ಬಂದಿದೆ. ಈ ಮಾರ್ಕೆಟ್ ಸುಮಾರು $93 ಬಿಲಿಯನ್ ಅಂತ ಆವರೇಜ್ ಅಲ್ಲಿ ತೋರಿಸಿದ್ದಾರೆ. ಈಗಾಗಲೇ ಆಸ್ಟ್ರೇಲಿಯಾ, ಸಿಂಗಾಪುರ್ ಮತ್ತೆ ಹಾಂಗ್ಕಾಂಗ್ ನಲ್ಲಿ ದೇರ್ ಈಸ್ ಅ ಸಿಗ್ನಿಫಿಕೆಂಟ್ ಆಕ್ಟಿವಿಟಿ. ಮತ್ತೆ ಹೆಚ್ಚಾಗಿ ಇಂಡಿಯಾದಂತಹ ಎಮರ್ಜಿಂಗ್ ಎಕನಾಮಿಕ್ಸ್ಗಳು ಕೂಡ ಇದು ಎಕ್ಸ್ಪ್ಯಾಂಡ್ ಆಗ್ತಿದೆ. ನೋಡಿ, ಮುಂಬರುವ ಅಪಾಯಗಳಾದ್ರೂ ಯಾವ ರೀತಿ ಇದೆ. ಪ್ರೈವೇಟ್ ಕ್ರೆಡಿಟ್ ನಲ್ಲಿ ಒಂದು ಸಮಸ್ಯೆ ಇದೆ. ಈ ಮಾರ್ಕೆಟ್ ಬೆಳೀತಾ ಹೋದಂತೆ ವಿಶಾಲ ಫೈನಾನ್ಷಿಯಲ್ ಸಿಸ್ಟಮ್ಗೆ ಆಗಬಹುದಾದಂತಹ ರಿಸ್ಕ್ ಬಗ್ಗೆ ಈ ಕನ್ಸರ್ನ್ ಕೂಡ ಜಾಸ್ತಿ ಇದೆ. ಮೊದಲ ರಿಸ್ಕ್ ಅಂತಂದ್ರೆ ಸಾಲಗಾರರ ದೌರ್ಬಲ್ಯ. ಇವ್ರ ಮೇಲೆ ತುಂಬಾ ಸೆಂಟರ್ ಆಗಿರುತ್ತೆ. ಫಿಕ್ಸ್ಡ್ ರೇಟ್ಸ್ ಹೊಂದಿರೋ ಈ ಹೆಚ್ಚಿನ ಬ್ಯಾಂಕ್ ಲೋನ್ಸ್ ಗಳಿಗಿಂತ ತುಂಬಾ ಡಿಫ್ರೆಂಟ್ ಆಗಿ ಪ್ರೈವೇಟ್ ಕ್ರೆಡಿಟ್ ಸಾಮಾನ್ಯವಾಗಿ ಈ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಗಳ ಜೊತೆ ಬರುತ್ತೆ ಅಲ್ವಾ. ಇದು ಬಾರೋವರ್ಸ್ ಅನ್ನ ಅಂದ್ರೆ ರೇಟ್ ಇನ್ಕ್ರೀಸ್ಗೆ ಒಂದು ಸೆನ್ಸಿಟಿವ್ ಅನ್ನ ಉಂಟು ಮಾಡುತ್ತೆ. ಹಾಗೆ ಸೆಂಟ್ರಲ್ ಬ್ಯಾಂಕ್ಸ್ಗೆ ಇನ್ಫ್ಲೇಷನ್ ಎದುರಿಸಬೇಕಾದ್ರೆ ರೇಟ್ಸ್ ಅನ್ನ ಹೆಚ್ಚು ಇಟ್ಟಿರೋದ್ರಿಂದ ಅನೇಕ ಪ್ರೈವೇಟ್ ಕ್ರೆಡಿಟ್ ಬಾರೋವರ್ಸ್ಗೂ ಸಹ ತಮ್ಮ ಇಂಟ್ರೆಸ್ಟ್ ಬರ್ಡನ್ಸ್ ಹೆಚ್ಚಾಗೋದನ್ನ ಇವರು ನೋಡ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ಕೆಲವು ಸಂಸ್ಥೆಗಳು ಪೇಮೆಂಟ್ ಇನ್ ಕೈಂಡ್ ಇಂಟ್ರೆಸ್ಟ್ಗೆ ಅದ್ರ ಮೇಲೆ ಹೋಗುತ್ತೆ ನೋಡಿ. ಇದರಲ್ಲಿ ಅವರು ಬಡ್ಡಿಯನ್ನ ಕ್ಯಾಶ್ ನಲ್ಲಿ ಪೇ ಮಾಡುವ ಬದಲು ಲೋನ್ ಪ್ರಿನ್ಸಿಪಲ್ಗೆ ಸೇರಿಸ್ಕೊಳ್ತಾರೆ. ಇದು ಒಂದು ಟ್ರಿಕ್ಕಿ ಮೂವ್ ಆಗಿರ್ಬೋದು. ಇದರಿಂದ ಟೆಂಪ್ರವರಿ ರಿಲೀಫ್ ಸಿಕ್ಕಿದ್ರೂ ಸಹ ಕಂಪನಿಯ ಪರ್ಫಾರ್ಮೆನ್ಸ್ ಸುಧಾರಿಸ್ತು ಅಂತ ಅನ್ಕೊಳ್ಳಿ, ಕಾಂಪೌಂಡಿಂಗ್ ಡೆಟ್ಗೆ ಕಾರಣ ಆಗ್ಬೋದು. ಒಂದು ರಿಸರ್ಚ್ ಸ್ಟಡಿ ಪ್ರಕಾರ ನೋಡೋದಾದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಕಂಪನೀಸ್ ನ ಇನ್ಕಮ್ ನಲ್ಲಿ ಪೇಮೆಂಟ್ ಇನ್ ಕೈಂಡ್ ಅಂದ್ರೆ ಈ ಇಂಟ್ರೆಸ್ಟ್ ನ ಪಾಲು ಏನಿದೆ 2019ರಿಂದ ಇಟ್ಸ್ ಡಬಲ್ಡ್ ಅಂತ ತೋರಿಸ್ತಾ ಇದೆ. ಇದು ಒಂದು ವಾರ್ನಿಂಗ್ ಸೈನ್ ತರನೇ ಇದೆ ನೋಡಿ. ಎರಡನೇ ಕನ್ಸರ್ನ್ ಅಂತಂದ್ರೆ ವ್ಯಾಲ್ಯೂಯೇಷನ್ ಒಪಾಸಿಟಿಗೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ಲಿ ಟ್ರೇಡೆಡ್ ಬಾಂಡ್ಸ್ ಅಥವಾ ಲೋನ್ಸ್ ಗಳಂತೆ ಈ ಪ್ರೈವೇಟ್ ಕ್ರೆಡಿಟ್ ಡೀಲ್ಸ್ ಗಳನ್ನ ಲಿಕ್ವಿಡ್ ಮಾರ್ಕೆಟ್ಸ್ ನಲ್ಲಿ ಪ್ರೈಸ್ ಮಾಡಲಾಗಲ್ಲ ಅಂತ ಅನ್ಕೊಳ್ಳಿ. ಆಗೇನಾಗುತ್ತೆ, ರಿಸರ್ಚ್ ತೋರಿಸಿರೋ ಪ್ರಕಾರ ಮಾರ್ಕೆಟ್ ಸ್ಟ್ರೆಸ್ ಸಮಯದಲ್ಲಿ ಹೈ ಈಲ್ಡ್ ಬಾಂಡ್ಸ್ ಅಥವಾ ಲೆವರೇಜ್ ಲೋನ್ಸ್ ಗಿಂತ ಪ್ರೈವೇಟ್ ಕ್ರೆಡಿಟ್ ವ್ಯಾಲ್ಯೂಯೇಷನ್ಸ್ ಗಳು ಕೂಡ ಕಡಿಮೆ ಆಗ್ಬೋದು, ಅಥವಾ ಒಂದು ಕಂಪನಿಗಳು ಸಾಮಾನ್ಯವಾಗಿ ಹೆಚ್ಚು ರಿಸ್ಕಿಯರ್ ಆಗಿರುತ್ತೆ ಕೂಡ. ಇನ್ನೂ ಒಂದು ಸಮಸ್ಯೆ ಏನ್ ಗೊತ್ತಾ, ಈ ಒಪಾಸಿಟಿಯ ಅಂದ್ರೆ ಈ ಬೆಳಿತಿರೋ ಸಮಸ್ಯೆಗಳ ಮೇಲೆ ಈ ಒಂದು ಕೂಡ ಬಂದ್ ನಿಂತ್ಕೊಳ್ಬಹುದು. ಎಲ್ಲವನ್ನು ನಾವು ನೋಡಿದಾಗ ಫಂಡ್ಸ್ ಗಳು ಲಾಸಸ್ ಅನ್ನ ಗುರ್ಸುತ್ತೆ ಕೂಡ. ಈ ಸನ್ನಿವೇಶ ಏನಾಗುತ್ತೆ ಗೊತ್ತಾ, ಡಿಫಾಲ್ಟ್ ನಲ್ಲಿ ಸ್ಪೈಕ್ ಆಗೋರ್ಗು ಕೂಡ ಒಂದು ಡ್ರಾಮ್ಯಾಟಿಕ್ ಮಾರ್ಕ್ ಡೌನ್ ನ ತಗೊಂಡ್ ಬಂದ್ಕೊಡುತ್ತೆ. ಅಂದ್ರೆ ಕಾನ್ಫಿಡೆನ್ಸ್ ಕ್ರೈಸಿಸ್ ನ ಖಂಡಿತವಾಗ್ಲೂ ಸೃಷ್ಟಿ ಮಾಡಬಹುದು. ಮೂರನೇದಾಗಿ ಹೆಚ್ಚಿರೋ ಒಂದು ಇನ್ವೆಸ್ಟರ್ ಕಾನ್ಸಂಟ್ರೇಷನ್ ಇಲ್ಲಿದೆ. ಕೆಲವು ಇನ್ಶೂರೆನ್ಸ್ ಕಂಪನೀಸ್ ಅಥವಾ ಪೆನ್ಷನ್ ಫಂಡ್ಸ್ ಇಲ್ಲ ಪ್ರೈವೇಟ್ ಕ್ರೆಡಿಟ್ ಹಾಗೆ ಒಂದು ಈ ತರ ಇಲ್ಲಿಕ್ವಿಡ್ ಅಸೆಟ್ಸ್ ಗಳಲ್ಲಿ ನಾವು ನೋಡಿದಾಗ ಬಹಳಷ್ಟು ಹಣವನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ. US ನಲ್ಲಿ ಪ್ರೈವೇಟ್ ಈಕ್ವಿಟಿ ಇನ್ಫ್ಲುಯೆನ್ಸ್ಡ್ ಲೈಫ್ ಇನ್ಶೂರರ್ಸ್ ಅಲ್ಲಿ ನಾವು ನೋಡಿದಾಗ ಈಗ $1 ಟ್ರಿಲಿಯನ್ ಗಿಂತ ಹೆಚ್ಚಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ಸ್ಗೆ ಮೀಡಿಯನ್ ಎಕ್ಸ್ಪೋಜರ್ ಸುಮಾರು 20% ಅಸೆಟ್ಸ್ ಗಳಿಂದ ಬರುತ್ತೆ. ಇದರ ಒಂದು ದೊಡ್ಡ ಇನ್ಶೂರರ್ಸ್ಗೆ ಕೇವಲ 6%ಗೆ ಹೋಲಿಸಿದ್ರೆ. ಈ ಕಾನ್ಸಂಟ್ರೇಟೆಡ್ ಪೊಸಿಷನ್ಸ್ ಗಳೇನಿದೆ ಇದರ ಒಂದು ಲಾಸಸ್ ಅನ್ನ ಎದುರಿಸಿದ್ರು ಅಂತ ಅನ್ಕೊಳ್ಳಿ, ಅವು ಸಿಸ್ಟಮ್ ನಾದ್ಯಂತ ಹರಡ್ಕೊಳ್ಬಹುದು. ವಿಶೇಷವಾಗಿ ಇನ್ವೆಸ್ಟರ್ಸ್ ಡೆರಿವೇಟಿವ್ಸ್ ಅಥವಾ ಇತರ ರೀತಿಯ ಒಂದು ಲೆವರೇಜ್ ಗಳನ್ನ ಬಳಸಿದ್ರೆ. ವಿಶ್ವದ ಕೆಲವು ದೊಡ್ಡ ಪೆನ್ಷನ್ ಫಂಡ್ಸ್ ಗಳು ತಮ್ಮ ಅಲೋಕೇಶನ್ಸ್ ಅನ್ನ ಇಲ್ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ಸ್ಗೆ ಈ ಡೆರಿವೇಟಿವ್ಸ್ ಗಳನ್ನ ಬಳಸಿಕೊಂಡು ತುಂಬಾ ಡ್ರಾಮ್ಯಾಟಿಕಲಿ ಜಾಸ್ತಿ ಮಾಡಿದೆ. ಇದು ಇಲ್ಲಿಕ್ವಿಡಿಟಿ ಅಥವಾ ಲೆವರೇಜ್ ಒಂದು ಕಾಂಬಿನೇಷನ್ಸ್ ನ ಕೂಡ ಸೃಷ್ಟಿ ಮಾಡುತ್ತೆ ನೋಡಿ. ಇನ್ನು ನಾಲ್ಕನೇದಾಗಿ ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್ ಗಳು ಒಂದು ಪಕ್ಷ ಬ್ಯಾಂಕ್ಸ್ ಗಳಿಗೆ ಹೋಲಿಸಿದ್ವಿ ಅಂತ ಅನ್ಕೊಳ್ಳಿ, ಇದರ ಮಾಡೆಸ್ಟ್ ಆಗಿ ಲೆವರೇಜ್ ಅನ್ನ ಬಳಸಿದ್ರು ಸಹ ಪ್ರೈವೇಟ್ ಕ್ರೆಡಿಟ್ ಎಕೋಸಿಸ್ಟಮ್ಗೆ ಮಲ್ಟಿಪಲ್ ಲೇಯರ್ಸ್ ಆಫ್ ಲೆವರೇಜ್ ಗಳು ಇಲ್ಲಿಂದ ಸಿಗುತ್ತೆ. ಇನ್ನು ಬಾರೋವರ್ಸ್ ಲೆವರೇಜ್ ಕೂಡ ಆಗಿರ್ತಾರೆ. ಇನ್ನು ಫಂಡ್ಸ್ ಗಳು ಮಾಡರೇಟ್ ಲೆವರೇಜ್ ಗಳನ್ನ ಬಳಸಬಹುದು. ಹಾಗೆ ಅಂತಿಮ ಇನ್ವೆಸ್ಟರ್ಸ್ ಗಳಲ್ಲಿ ನಾವು ನೋಡಿದಾಗ ಅವರು ಕೂಡ ಲೆವರೇಜ್ ಅನ್ನ ಬಳಸ್ತಾರೆ. ಈ ಕಾಂಪ್ಲೆಕ್ಸ್ ವೆಬ್ ಆಫ್ ಬಾರೋವಿಂಗ್ ಕೆಟ್ಟ ದಿನದಂದು ಲಾಸಸ್ ಅನ್ನ ಆಂಪ್ಲಿಫೈ ಮಾಡ್ಕೊಳ್ಳುತ್ತೆ ನೋಡಿ.
ಅಂತಿಮವಾಗಿ ಹೇಳೋದಾದ್ರೆ ಸೆಮಿ ಲಿಕ್ವಿಡ್ ಫಂಡ್ ಸ್ಟ್ರಕ್ಚರ್ಸ್ ಕಡೆ ಹೆಚ್ಚುತ್ತಿರೋ ಒಂದು ಬದಲಾವಣೆ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಟ್ರೆಡಿಷನಲ್ ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್ಗಳು 5 ರಿಂದ 7 ವರ್ಷಗಳ ಕಾಲ ಕ್ಯಾಪಿಟಲ್ ಅನ್ನ ಲಾಕ್ಅಪ್ ಮಾಡುತ್ತೆ ಕೂಡ. ಅವುಗಳ ಅಸೆಟ್ಸ್ ಅನ್ನ ನಾವು ನೋಡಿದಾಗ ಇಲ್ಲಿಕ್ವಿಡಿಟಿಗೆ ಕಂಪೇರ್ ಮಾಡಬಹುದು. ಆದ್ರೆ ಹೊಸ ವೆಹಿಕಲ್ಸ್ಗಳು ತುಂಬಾ ಇನ್ವೆಸ್ಟರ್ಸ್ ಬೇಸಸ್ ಮೇಲೆ ಇವರು ವಿಶಾಲವಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಇದನ್ನ ಅಟ್ರಾಕ್ಟ್ ಮಾಡಬೇಕು ಅಂತಾನೆ ರಿಡೆಂಪ್ಷನ್ ವಿಂಡೋಸ್ನು ಕೂಡ ಕೊಡಲಾಗುತ್ತೆ ನೋಡಿ. ಇದರ ಒಂದು ಮಿಸ್ ಮ್ಯಾಚ್ ಅನ್ನ ನಾವು ಕ್ರಿಯೇಟ್ ಮಾಡೋದು ಇಲ್ಲೇ ನೋಡ್ತಿದೀವಿ. ಇಲ್ಲಿಕ್ವಿಡ್ ಅಸೆಟ್ಸ್ ಗಳಿಗೆ ಹೆಚ್ಚುತ್ತಿರೋ ಒಂದು ಲಿಕ್ವಿಡ್ ಲಯಬಿಲಿಟೀಸ್ ಗಳಿಂದ ಈ ಹಣಕಾಸನ್ನ ಒದಗಿಸಬಹುದು. ತೀವ್ರ ಮಾರ್ಕೆಟ್ ಡೌನ್ ಟರ್ನ್ ಸಮಯದಲ್ಲಿ ಈ ಗೊಂದಲ ಸೃಷ್ಟಿಸುವಂತಹ ವಿಷಯ ಕೂಡ ಬರುತ್ತೆ. ರೆಸಲ್ಯೂಷನ್ಸ್, ಇಂಪ್ಲಿಕೇಶನ್ಸ್ ಮತ್ತೆ ಫ್ಯೂಚರ್ ಯಾವ ರೀತಿ ಇರುತ್ತೆ? 2021ರಲ್ಲಿ ಪ್ರೈವೇಟ್ ಕ್ರೆಡಿಟ್ ಫಂಡ್ ಮ್ಯಾನೇಜರ್ ಸರ್ವೆ ಮಾಡಿದಾಗ ಅವ್ರಿಗನ್ಸಿದ್ದು ಏನ್ ಗೊತ್ತಾ, ಇದು ಒಂದು ಆಪ್ಟಿಮಿಸ್ಟಿಕ್ ಪಾಯಿಂಟ್ ಸಿಕ್ತು. ಅಂದ್ರೆ 75% ಗಿಂತ ಹೆಚ್ಚು ಜನರು ಪರಿಸರವನ್ನ ಗುಡ್ ಅಥವಾ ವೆರಿ ಗುಡ್ ಅಂತ ಪರಿಗಣನೆ ಮಾಡ್ತಾರೆ ಅಲ್ವಾ. ಅವರ ಮುಖ್ಯ ಕನ್ಸರ್ನ್ಸ್ ಇದರ ಒಂದು ಫಂಡ್ಸ್ ಇಂದ ಕಾಂಪಿಟೇಷನ್ ಆಗಿ ಬರ್ಬೋದು. ಕ್ಯಾಪಿಟಲ್ಸ್ ಅನ್ನ ಡಿಪ್ಲಾಯ್ ಮಾಡಲು ಸಾಕಷ್ಟು ಗುಡ್ ಡೀಲ್ಸ್ ಹುಡುಕೋದು ಆಗಿದೆ ನೋಡಿ. ಈ ಆಪ್ಟಿಮಿಸಂ ಹೆಚ್ಚುತ್ತಿರೋದ್ರಿಂದ ರೇಟ್ಸ್ ಅಥವಾ ಒಂದು ಎಕನಾಮಿಕ್ ಅನ್ಸರ್ಟಿನಿಟಿಯಿಂದನೂ ಕೂಡ ತಣ್ಣಗಾಗತ್ತೆ. ಆದ್ರೂ ಸ್ಟ್ರಕ್ಚರಲ್ ಗ್ರೋತ್ ಟ್ರೆಂಡ್ ಹಾಗೆ ಉಳ್ಕೊಂಡಿದೆ. ಇನ್ನು ಪ್ರೈವೇಟ್ ಕ್ರೆಡಿಟ್ ಒಂದು ಎಕನಾಮಿಕ್ ಸೈಕಲ್ಸ್ ಅನ್ನ ನಾವು ನೋಡಿದಾಗ ರೆಸಿಲಿಯಂಟ್ ಆಗಿ ಕೂಡ ಕಾಣ್ತಿದೆ ಅಲ್ವಾ. ಇನ್ ರಿಯಾಲಿಟಿ COVID-19 ಪ್ಯಾಂಡಮಿಕ್ ಆದ್ಮೇಲೆ ಅಂದ್ರೆ ಸೇರ್ಕೊಂಡಿರೋ ಹಾಗೆ ಪಬ್ಲಿಕ್ ಮಾರ್ಕೆಟ್ಸ್ ಅಂತೆನೆ ಫ್ರೀಸ್ ಅಪ್ ಖಂಡಿತವಾಗ್ಲೂ ಅನ್ಭವಿಸಲ್ಲ. ಬಹುಶಃ ಅತ್ಯಂತ ಗಂಭೀರ ಸಮಸ್ಯೆ ಅಂತಂದ್ರೆ ಇಂಪ್ಲಿಕೇಶನ್ ಫೈನಾನ್ಷಿಯಲ್ ಆರ್ಕಿಟೆಕ್ಚರ್ ಅಂದ್ರೆ ಎವಲ್ಯೂಷನ್ ಏನಿದೆ ಅದು. ಕ್ರೆಡಿಟ್ ಹೆಚ್ಚಾಗಿ ಬರೋದ್ರಿಂದ ಈ ರೆಗ್ಯುಲೇಟೆಡ್ ಬ್ಯಾಂಕ್ಸ್ಗಳು ಅದರ ಒಂದು ಡೆಪಾಸಿಟ್ ಇನ್ಶೂರೆನ್ಸ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಸಪೋರ್ಟ್ ನಿಂದಾನೆ ಅನ್ಕೊಂಡಿರುತ್ತೆ. ಈಗ ರೆಗ್ಯುಲೇಟೆಡ್ ಪ್ರೈವೇಟ್ ಫಂಡ್ಸ್ಗೆ ಇವರೇನಾದ್ರೂ ಸ್ಟೇಬಲ್ ಆಗಿ ಕೊಡ್ತಾರೆ ಅಂತಂದ್ರೆ ರಿಸ್ಕ್ ಅನ್ನ ಸಿಸ್ಟಮ್ ನಲ್ಲಿರೋ ಈ ಒಂದು ಪ್ಲೇಸ್ ಅನ್ನ ಚೇಂಜ್ ಮಾಡಬೇಕಾಗತ್ತೆ. ಪ್ಲೇಸಸ್ ಅನ್ನ ಚೇಂಜ್ ಮಾಡದೆ ಅವರು ಸಂಪೂರ್ಣವಾಗಿ ಅರ್ಥವಾಗದಿರೋ ರೀತಿ ಒಂದು ವಾಲ್ನರಬಿಲಿಟೀಸ್ ಕೂಡ ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ. ಇನ್ನು ಭವಿಷ್ಯವನ್ನ ನಾವು ನೋಡಿದಾಗ ರೆಗ್ಯುಲೇಟರಿ ಸ್ಕ್ರೂಟಿನಿಟಿಯನ್ನು ಕೂಡ ತಗೊಂಡ್ಕೊಡುತ್ತೆ. ಅಂದ್ರೆ IMF ಅಧಿಕಾರಿಗಳಿಗೆ ಈ ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್ಗಳು ತುಂಬಾ ಸೂಪರ್ವೈಸರಿ ಹಾಗೆ ರೆಗ್ಯುಲೇಟರಿ ಅಪ್ರೋಚ್ ಅನ್ನ ತಗೊಂಡ್ ಬಂದ್ಕೊಡ್ಬೋದು. ಹಾಗೆ ರಿಸ್ಕ್ ಅನ್ನ ನಾವು ನೋಡಿದಾಗ ಮಾನಿಟರ್ ಮಾಡಬೇಕಾದ್ರೆ ಡೇಟಾ ಗ್ಯಾಪ್ಸ್ ಅನ್ನು ಕೂಡ ಮುಚ್ಚೋದಕ್ಕೆ ಒಂದು ಕರೆಯನ್ನ ಕೊಡುತ್ತೆ. ಇನ್ನು 2008ರ ನಡುವೆ ನಾವು ನೋಡಿದಾಗ ರೆಗ್ಯುಲೇಟರ್ಸ್ ಅಂತಿಮವಾಗಿ ಶಾಡೋ ಬ್ಯಾಂಕಿಂಗ್ ಅನ್ನ ಒಂದ್ ಹೆಜ್ಜೆ ತಗೊಂಡ್ ಬಂದಿದೆ. ಅಂದ್ರೆ ಇಲ್ಲಿ ಪ್ರೈವೇಟ್ ಕ್ರೆಡಿಟ್ ಕಡೆಗೆ ತಿರುಗಿಸ್ತಿದ್ದಾರೆ ಅಂತ ಅರ್ಥ. ಅನೇಕ ವಿಧಗಳಲ್ಲಿ ನಾವು ನೋಡಿದಾಗ ಪ್ರೈವೇಟ್ ಕ್ರೆಡಿಟ್ ಕತೆ ಫೈನಾನ್ಷಿಯಲ್ ಹಿಸ್ಟ್ರಿಯನ್ನ ಹಿಂದಿನ ಅಧ್ಯಾಯಗಳಲ್ಲಿ ಒಂದು ಪ್ರತಿಬಿಂಬಿಸುತ್ತೆ ಅಲ್ವಾ. ಇನೋವೇಷನ್ ಹೊಸ ಆಪರ್ಚುನಿಟೀಸ್ ಗಳನ್ನು ಕೂಡ ಸೃಷ್ಟಿ ಮಾಡುತ್ತೆ. ಆದ್ರೆ ಭವಿಷ್ಯದ ಒಂದು ಇನ್ಸ್ಟೆಬಿಲಿಟಿನ ನಾವು ನೋಡಿದಾಗ ಪ್ರೈವೇಟ್ ಕ್ರೆಡಿಟ್ ಬೆಳೆಯೋದನ್ನ ಮುಂದುವರಿಸುತ್ತಾ ಇಲ್ವಾ ಅನ್ನೋದು. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ನೋಡಿದಾಗ ಫೈನಾನ್ಷಿಯಲ್ ಬೂಗಿಮನ್ ಆಗದೆ ಸಸ್ಟೈನಬಿಲಿಟಿ ಆಗಿ ಉಳ್ಕೊಳ್ಳುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಟಾಟಾ ಸನ್ಸ್ಗೆ ಅದರ ಪ್ರಮುಖ IT ಫರ್ಮ್ ಆದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇಂದ FY25ಗೆ ಈ ರಿಪೋರ್ಟ್ ಪ್ರಕಾರ 32,722 ಕೋಟಿ ಡಿವಿಡೆಂಟ್ ಅನ್ನ ಸಿಕ್ಲಿದೆ. ಅಂದ್ರೆ TCS ನಿಂದ ಇದುವರೆಗೂ ಕೂಡ ಅತಿ ದೊಡ್ಡ ಪೇಔಟ್ ಆಗಿರೋದು ಇದು. FY25ರ ಮೊದಲ 9 ತಿಂಗಳು ಈಗಾಗಲೇ 24,931 ಕೋಟಿ ಇಂಟರಿಮಿನ್ ಡಿವಿಡೆಂಟ್ ಇಂದ ಪೇ ಮಾಡಲಾಗ್ತಿದೆ ನೋಡಿ. FY23ಯಲ್ಲಿ ಡಿವಿಡೆಂಟ್ 30,418 ಕ್ರೋರ್ಸ್ ಅಲ್ಲಿತ್ತು. ಈ ಹೊಸ ಹಣನ ನಾವು ನೋಡಿದಾಗ ಟಾಟಾ ಗ್ರೂಪ್ ದೊಲೇರಾದಲ್ಲಿ 91,000 ಕ್ರೋರ್ಸ್, ಸೆಮಿ ಕಂಡಕ್ಟರ್ ಫ್ಯಾಬ್ ಇಂದ ಅಸ್ಸಾಂನಲ್ಲಿ 27,000 ಕ್ರೋರ್ಸ್ ATMP ಫೆಸಿಲಿಟಿ ಸೇರ್ಕೊಂಡಂತೆ ಪ್ರಮುಖ ಇನ್ವೆಸ್ಟರ್ಸ್ ಗಳಿಂದನೇ ಬಂದಿರೋದು. ಹಾಗೇನೆ ಇತ್ತೀಚೆಗೆ ಟಾಟಾ ಸನ್ಸ್ ಟಾಟಾ ಕ್ಯಾಪಿಟಲ್ ನಾವು ನೋಡಿದಾಗ 1,500 ಕ್ರೋರ್ಸ್ ಹಾಗೆ ಟಾಟಾ ಪ್ರಾಜೆಕ್ಟ್ಸ್ ನಲ್ಲಿ 1,432 ಕ್ರೋರ್ಸ್ ಇನ್ವೆಸ್ಟ್ ಇಂದ ಬಂದಿದೆ. ಹಾಗೇನೆ FY24ನಲ್ಲಿ ನಾವು ನೋಡಿದಾಗ TCS ಡಿವಿಡೆಂಟ್ ಅನ್ನ ತನ್ನ ಎಲ್ಲಾ ಬ್ಯಾಂಕ್ ಲೋನ್ಸ್ ಗಳಾಗಿ ಸಂಪೂರ್ಣವಾಗಿ ರೀಪೇಮೆಂಟ್ ಮಾಡಬೇಕು ಅಂತ ಬಳಸಲಾಗ್ತಿತ್ತು. ಹಾಗೆ ಮಾರ್ಚ್ 31, 2024ರ ಹೊತ್ತಿಗೆ ಅದು ಕ್ಯಾಶ್ ಸರ್ಪ್ಲಸ್ ಆಗಿ 3,042 ಕ್ರೋರ್ಸ್ಗೆ ಏರ್ತು ನೋಡಿ. ಡಿಜಿಟಲ್ ಅಂಡ್ ಏವಿಯೇಷನ್ ಅಂತಹ ಕ್ಷೇತ್ರಗಳಲ್ಲಿ ನಿರಂತರ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದ್ರಿಂದ ರೇಟಿಂಗ್ ಏಜೆನ್ಸಿಗಳು ಒಂದು ಸ್ಥಿರ ಡಿವಿಡೆಂಟ್ ಹರಿವಿನಿಂದಾಗಿ ಟಾಟಾ ಸನ್ಸ್ನ ಬಲವಾದ ಆರ್ಥಿಕ ಸ್ಥಿತಿಯನ್ನ ಇಲ್ಲಿ ಗುರುತಿಸಲ್ಪಟ್ಟಿದೆ. ಎರಡನೇದಾಗಿ OPEC ಸಂಸ್ಥೆ 2025 ಹಾಗೂ 26ಕ್ಕೆ ಒಂದು ಜಾಗತಿಕ ತೈಲ ಬೇಡಿಕೆ ಬೆಳವಣಿಗೆ ಏನಿದೆ ಅಂದ್ರೆ ಗ್ಲೋಬಲ್ ಆಯಿಲ್ ಡಿಮ್ಯಾಂಡ್ ಗ್ರೋತ್ ಫೋರ್ಕಾಸ್ಟ್ ಅನ್ನ ತಲಾ ನಾವು ನೋಡಿದಾಗ 1,50,000 ಬ್ಯಾರೆಲ್ಸ್ ಪರ್ ಡೇ ಇಷ್ಟು ಕಡಿಮೆ ಮಾಡ್ತಿದೆ. ಅಂದಾಜಿನ ಪ್ರಕಾರ 2025ರಲ್ಲಿ 1.30 ಮಿಲಿಯನ್ BPD ಹಾಗೆ 2026ರಲ್ಲಿ 1.28 ಮಿಲಿಯನ್ BPD ಬೆಳವಣಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಡಿಸೆಂಬರ್ 2023ರ ನಂತರ ಇದು ಮೊದಲನೇ ಸತಿ ಕೆಳಗಡೆ ಬಂದಿರೋದು. Q1 2025ರ ನಿರೀಕ್ಷೆಯಿಂದ ನಾವು ನೋಡಿದಾಗ ಅಂದ್ರೆ ಈ ಒಂದು ದುರ್ಬಲವಾದ ಬೇಡಿಕೆಯ ಡೇಟಾ ಮತ್ತೆ US ಹೊಸ ಟ್ಯಾರಿಫ್ಸ್ ನಂತೆ ಈ ಒಂದು ಟ್ರೇಡ್ ಟೆನ್ಷನ್ಸ್ ಇದಕ್ಕೆ ಕಾರಣ ಅಂತ. ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ OPEC ಗ್ಲೋಬಲಿ ನಾವು ನೋಡಿದಾಗ 2024ಕ್ಕೆ
2024ಕ್ಕೆ 3.0% ಹಾಗೂ 2025ಕ್ಕೆ 3.1% ಕಡಿತ ಮಾಡಿಕೊಂಡಿದ್ದಾರೆ. ಎರಡೂ ಕೂಡ 0.1% ಪಾಯಿಂಟ್ ಇಳಿಕೆಯಾಗಿದೆ. ಇನ್ನು ಬೇಡಿಕೆಯ ಕಡಿತ ನಾವು ನೋಡಿದಾಗ ಬ್ರೆಂಟ್ ಕ್ರೂಡ್ ಬೆಲೆಗಳು ಪ್ರತಿ ಬ್ಯಾರೆಲ್ಗೆ ಸುಮಾರು $66 ಆಸುಪಾಸಿನಲ್ಲಿ ಸ್ಥಿರವಾಗಿತ್ತು. ಇದಕ್ಕೆ ಯುಎಸ್ನ ತಾತ್ಕಾಲಿಕ ಟ್ಯಾರಿಫ್ ಎಕ್ಸೆಂಪ್ಷನ್ಸ್ ಬೆಂಬಲ ಕೊಟ್ಟಿದೆ ಅಂತ. ಇನ್ನು ಬದಲಾಗ್ತಿರೋ ವ್ಯಾಪಾರ ನೀತಿಗಳು ಮತ್ತೆ ಆರ್ಥಿಕ ಡೇಟಾ ಹೇಗೆ ಗ್ಲೋಬಲ್ ಎನರ್ಜಿ ಔಟ್ಲುಕ್ ಅನ್ನ ರೂಪಿಸುತ್ತೆ ಅನ್ನೋದನ್ನ ಈ ಹೊಂದಾಣಿಕೆ ತೋರ್ಸತ್ತೆ. ಮೂರನೇ ಸುದ್ದಿ, ಕಟ್ ಅಂಡ್ ಪಾಲಿಶ್ ಡೈಮಂಡ್ ಎಕ್ಸ್ಪೋರ್ಟ್ಸ್ ನಾವು ನೋಡಿದಾಗ ಅಂದ್ರೆ FY 2024 ಹಾಗೂ 2025 ಅಲ್ಲಿ ಇಯರ್ ಆನ್ ಇಯರ್ 16.8% ಅಷ್ಟು ಕುಸಿತೋಗಿದೆ. $13.3 ಬಿಲಿಯನ್ ಗೆ ತಲುಪೋಗಿದೆ ಅಂತ. ಇದು ಸುಮಾರು 2 ದಶಕಗಳಲ್ಲಿ ಅತ್ಯಂತ ಕನಿಷ್ಠ ಮಟ್ಟವಾಗಿರೋದು. ಇನ್ನು ಜೆಮ್ಸ್ ಅಂಡ್ ಜ್ಯುವೆಲರಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ ಪ್ರಕಾರ ಈ ದತ್ತಾಂಶ ತಿಳ್ಕೊಂಡಿರೋದು. ಈ ಕುಸಿತ ಒಟ್ಟು ರತ್ನ ಮತ್ತೆ ಆಭರಣಗಳ ರಫ್ತುಗಳನ್ನ 11.7% ಅಷ್ಟು ಕಮ್ಮಿ ಮಾಡಿದೆ ನೋಡಿ. ಇನ್ನು $28.5 ಬಿಲಿಯನ್ ಗೆ ಇದು ತಗೊಂಡ್ಬಂದು ಕೊಟ್ಟಿದೆ. ಅಂದ್ರೆ ಹಿಂದಿನ ಫಿಸ್ಕಲ್ ಇಯರ್ ನಲ್ಲಿ $32.28 ಬಿಲಿಯನ್ ಇತ್ತು. ಇದು ಸಾಮಾನ್ಯವಾಗಿ ಈ ಕ್ಷೇತ್ರದ ಒಟ್ಟು ಎಕ್ಸ್ಪೋರ್ಟ್ ನ ಅರ್ಧದಷ್ಟು ಭಾಗವನ್ನ ಹೊಂದಿರೋ ಪಾಲಿಶ್ ಮಾಡಿದ ವರ್ಜುಗಳ ಎಕ್ಸ್ಪೋರ್ಟ್. ಇನ್ನು ಯುಎಸ್ ಮತ್ತೆ ಚೈನಾದಂತಹ ಪ್ರಮುಖ ಮಾರ್ಕೆಟ್ಸ್ ಗಳಿಂದ ಈ ದುರ್ಬಲ ಬೇಡಿಕೆ ಜಾಸ್ತಿ ಆಗ್ತಿರೋ ಕಾರಣ ಇದೇ ವೇಳೆ ಈ ಒಂದು ಇಂಪೋರ್ಟ್ಸ್ ಆಫ್ ರಫ್ ಡೈಮಂಡ್ ಸಹ 24.3% ಅಷ್ಟು ಕುಸಿತೋಗಿದೆ. ಹಾಗೆ $10.8 ಬಿಲಿಯನ್ ಗೆ ತಲುಪಿದೆ ನೋಡಿ. ಇದರ ಒಂದು ಪ್ರೊಡಕ್ಷನ್ ಉತ್ಪಾದನೆ ನಿಧಾನ ಆಗಿರೋದು ಹಾಗೇನೆ ಎಕ್ಸ್ಪೋರ್ಟ್ಸ್ ಏನಿದೆ ಇದು ಕಮ್ಮಿ ಆಗ್ತಿರೋದ್ರಿಂದ ಅಂತ. ಯುಎಸ್ ಟ್ಯಾರಿಫ್ ಹೈಗಿಂತ ಮುಂಚಿತವಾಗಿ ಕೂಡ ಇದೇ ರೀತಿಯಾಗಿರೋದು. ಇನ್ನು ಮಾರ್ಚ್ 2025ರಲ್ಲಿ ಈ ಒಂದು ಕನ್ಸೈನ್ಮೆಂಟ್ಸ್ ಕಳಿಸೋದ್ರ ಪ್ರಕಾರ ನೋಡಿದಾಗ ಆ ತಿಂಗಳ ಒಂದು ಎಕ್ಸ್ಪೋರ್ಟ್ ವರ್ಷದಿಂದ ವರ್ಷಕ್ಕೆ 1% ಅಷ್ಟು ಏರಿಕೆಯಾಗಿದೆ. $2.56 ಬಿಲಿಯನ್ ಗೆ ತಲುಪಿತ್ತು ಕೂಡ. ಇನ್ನು ಯುಎಸ್ ನಿಂದ 27% ಟ್ಯಾರಿಫ್ಸ್ ಮೇಲೆ 90 ದಿನಗಳ ಪಾಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ದೃಷ್ಟಿಕೋನ ಅಂದ್ರೆ ಔಟ್ಲುಕ್ ಅನಿಶ್ಚಿತವಾಗೂ ಕೂಡ ಉಳ್ಕೊಂಡಿದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.